ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮಂ ಶೈಲಪುತ್ರೇ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೈತೆ ಕೂಷ್ಮಾಂಡೈತೆ ಚತುರ್ಥಕಂ ಪಂಚಮಂ ಸ್ಕಂದಮಾತೈತೆ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚ ಅಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಮಹಾನವರಾತ್ರಿ ಪರ್ವದ ಶುಭ ಹಾರೈಕೆಗಳನ್ನು ಮಾಡುತ್ತಾ ದಸರಾ ಹಾಗೂ ವಿಜಯದಶಮಿ ಪರ್ವಕಾಲದ ಶುಭ ಹಾರೈಕೆಗಳೊಂದಿಗೆ ಆ ಜಗನ್ಮಾತೆಯ ಅನುಗ್ರಹದಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಯಶಕೀರ್ತಿ ಜಯಲಾಭ ಸುಖ ಸಮೃದ್ಧಿಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸೆಪ್ಟೆಂಬರ್ 28 ಭಾನುವಾರದಿಂದ ಅಲ್ಲಿ ಅಕ್ಟೋಬರ್ 4 ಶನಿವಾರದವರೆಗಿನ ವಾರ ಭವಿಷ್ಯ. ಅಂದರೆ ಇದು ಮಹತ್ವವಾದ ಒಂದು ವಾರ ಆಗಿರುತ್ತೆ. ಅಲ್ಲಿ ಮಹಾನವರಾತ್ರಿಯ ಪರ್ವಕಾಲ, ವಿಜಯದಶಮಿಯ ಪರ್ವಕಾಲ, ದಸರಾ ಹಬ್ಬದ ಸಂಭ್ರಮ ಬರುವಂತಹ ಒಂದು ಶುಭ ವಾರ ಆಗಿ ಇದೆ. ಈಗಾಗಲೇ ಆ ವಿಜಯದಶಮಿಯ ಕುರಿತಾದ ಒಂದು ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ವಿಜಯದಶಮಿಯ ವಿಜಯ ಮುಹೂರ್ತ ರಹಸ್ಯ ಎಂಬಂಥ ಒಂದು ವಿಡಿಯೋ. ಅದರಲ್ಲಿ ಆ ವಿಜಯದಶಮಿ ಮತ್ತು ದಸರಾದ ಮಹತ್ವ ಜೊತೆಗೆ ಅಂದಿನ ದಿನದ ಒಂದು 3:30 ಮುಹೂರ್ತದ ಒಂದು ಪ್ರಭಾವದಲ್ಲಿ ರಾಶಿಗಳ ಮೇಲೆ ಆಗುವಂಥ ವಿಜಯದಶಮಿಯ ಉತ್ತಮವಾದ ಫಲಗಳು ಯಾವ ರಾಶಿಗೆ ಬರುತ್ತವೆ, ಜಗನ್ಮಾತೆಯ ಅನುಗ್ರಹಕ್ಕೆ ನಾವು ಸರಳವಾದ ಯಾವ ಉಪಾಯಗಳನ್ನು ಮಾಡಬಹುದು ಅನ್ನೋದರೊಂದು ಅದರ ವಿಶ್ಲೇಷಣೆಯನ್ನು ಅದರಲ್ಲಿ ಮಾಡಲಾಗಿದೆ. ಈಗ ನಾವು ವಾರ ಭವಿಷ್ಯವನ್ನು ಅವಲೋಕಿಸೋಣ. ಅದೇ ಸೆಪ್ಟೆಂಬರ್ 28 ಭಾನುವಾರ ಅಲ್ಲಿ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಂಡಾಗ 28 ಭಾನುವಾರ ಅದು ಆಶ್ವೀಜ ಶುಕ್ಲ ಷಷ್ಠಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತಿಲಕರಣ ಇರುವಂಥದ್ದು. ಈ ನವರಾತ್ರಿಯಲ್ಲಿ ಬರುವಂಥ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಮಹತ್ವ ಇರುತ್ತೆ. ಅಲ್ಲಿ ಪ್ರತಿಯೊಂದು ದಿನಕ್ಕೂ ಆ ದೇವಿ ಮಹಾತ್ಮೆ ಅಥವಾ ಚಂಡಿ ಪಾಠದಲ್ಲಿ ಬರ್ತಕ್ಕಂಥ ಸಪ್ತಶತಿಯಲ್ಲಿ ಬರ್ತಕ್ಕಂಥ ದೇವಿಯ ಸ್ವರೂಪವನ್ನು ವಿವಿಧ ದೇವಿ ಕ್ಷೇತ್ರಗಳಲ್ಲಿ ಆರಾಧನೆ ಮಾಡುವಂಥದ್ದು, ಪಾರಾಯಣಗಳನ್ನು ಮಾಡುವಂಥದ್ದು, ಜೊತೆಗೆ ವ್ರತ ನಿಯಮಗಳನ್ನು ಉಪವಾಸಗಳನ್ನು ಆಚರಣೆ ಮಾಡುವಂಥದ್ದು ಇದು ಅನುಷ್ಠಾನವಾಗಿ ಬಂದಿರುತ್ತೆ. ಹಾಗಾಗಿ ಇಂದು ನವರಾತ್ರಿಯ ಷಷ್ಠಿ ತಿಥಿ, ಷಷ್ಠಂ ಕಾತ್ಯಾಯನಿ ತಿಥಿ ಅಂದರೆ ಕಾತ್ಯಾಯನಿ ರೂಪದಲ್ಲಿ ಆಕೆಯನ್ನು ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಇಂದು ತೈತಿಲಕರಣ, ಗಜಗೌರಿ ವ್ರತ ಎಂಬ ವ್ರತವನ್ನು ಸಹ ಇಂದು ಆಚರಣೆ ಮಾಡ್ತಾರೆ. ಭಾಳಷ್ಟು ಅನುಚಾನವಾಗಿ ಆಚರಿಸಿಕೊಂಡು ಬಂದರು. ಆ ಒಂದು ಆಶ್ವೀಜ ಮಾಸದಲ್ಲಿ ಬರೆದಂಥ ಷಷ್ಠಿ ತಿಥಿ ಎಂದು ಗಜಗೌರಿ ವ್ರತ ಎಂಬ ಒಂದು ಅದೇ ಪುರಾಣ ಪ್ರಸಿದ್ಧವಾದ ವ್ರತವನ್ನು ಇಂದು ತಾಯಿಯ ಗೌರಿಯ ಒಂದು ವಿಶೇಷವಾದ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡಿ ಆ ವ್ರತ ಮಾಡ್ತಾರೆ. ಇದು ಭಾನುವಾರ 28ನೇ ತಾರೀಕು. ಈ ದಿನಗಳಂದು ವಿಶೇಷವಾಗಿ ಯಾವುದೇ ದೇವಿ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಅಥವಾ ಯಾರಿಗೆ ಈಗ ವಿಶೇಷವಾಗಿ ಭಾನುವಾರದಂದು ಸ್ವಲ್ಪ ರಜೆ ಎಲ್ಲ ಇರುತ್ತೆ ಅಂಥವರು ತಮ್ಮ ಒಂದು ಸಮೀಪದ ದೇವಿ ಕ್ಷೇತ್ರಗಳಿಗೆ ಹೋಗಿ ಏನೋ ಸೇವೆ ಸಲ್ಲಿಸೋದಾಗಲಿ, ಅಥವಾ ಮನೆಯಲ್ಲಿದ್ದುಕೊಂಡೇ ತಾಯಿಯ ಯಾವುದಾದ್ರು ಲಲಿತಾ ಅಷ್ಟೋತ್ತರ, ಲಲಿತಾ ಸಹಸ್ರನಾಮ, ದುರ್ಗಾ ಅಷ್ಟೋತ್ತರ, ದುರ್ಗಾ ಶತನಾಮ ಇತ್ಯಾದಿಗಳನ್ನಾಗಲಿ ಅಥವಾ ಯಾವುದೇ ಒಂದು ದೇವಿಗೆ ಸಂಬಂಧಪಟ್ಟ ಯಾವುದೇ ಭಕ್ತಿ ಸ್ತೋತ್ರಗಳನ್ನು ಹಾಡೋದಾಗಲಿ ಇದರಿಂದ ನಿಮಗೆ ವಿಶೇಷವಾದ ಶುಭ ಫಲಗಳು ಆಗ್ತವೆ. ಇನ್ನು 29 ಸೋಮವಾರ ಸಪ್ತಮಿ ತಿಥಿ. ಇದು ವಿಶೇಷವಾದ ದಿನ. ಇಂದು ಮೂಲ ನಕ್ಷತ್ರ ಇರುವಂಥದ್ದು, ಸೌಭಾಗ್ಯ ಯೋಗ ವಣೀಕರಣ ಇರುವಂಥದ್ದು. ಇಂದು ಆ ಸರಸ್ವತಿ ಪೂಜೆ ಅಥವಾ ಸರಸ್ವತಿ ಆವಾಹನ ಅಂತ ಹೇಳ್ತಾರೆ. ಆ ಮೂಲ ನಕ್ಷತ್ರದಲ್ಲಿ ತಾಯಿ ಸರಸ್ವತಿ ದೇವಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ 3 ದಿನಗಳ ಕಾಲ, ಕೆಲವರು 2 ದಿನಗಳ ಕಾಲ ಅಲ್ಲಿ ಆ ದೇವಿಯನ್ನು ಪೂಜೆ ಮಾಡಿಕೊಂಡು ಸರಸ್ವತಿ ಜೊತೆಗೆ ಪುಸ್ತಕಗಳನ್ನು ನಾವು ಯಾವುದೇ ಉಪಯೋಗ ಪಡುವಂತಹ ಪುಸ್ತಕಗಳಿರ್ಬೋದು, ಪಾಠ ಪುಸ್ತಕಗಳಿರ್ಬೋದು, ಅಥವಾ ಪುರಾಣ ಸಂಬಂಧಿತ ವೇದಶಾಸ್ತ್ರ ಸಂಬಂಧಿತವಾದ ಪುಸ್ತಕಗಳಿರ್ಬೋದು, ಆದ ಗ್ರಂಥಗಳು ಇರ್ಬೋದು, ಅವೆಲ್ಲವ ಒಂದು ಜ್ಞಾನದ ಸಂಕೇತ. ಸರಸ್ವತಿಯು ನಮಗೆ ಬುದ್ಧಿಯನ್ನು, ಜ್ಞಾನವನ್ನು, ಶಿಕ್ಷಣವನ್ನು ಕೊಡುವಂಥ ಒಂದು ಅಧಿದೇವತೆ. ಆ ಮಾತೆಯ ಒಂದು ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದು 3 ದಿನಗಳ ಕಾಲ ಮಾಡ್ತಾರೆ. ಹಾಗಾಗಿ ಸಪ್ತಮಿ ತಿಥಿ ಜೊತೆಗೆ ಮೂಲ ನಕ್ಷತ್ರ, ಸೌಭಾಗ್ಯಯೋಗ ವಣೀಕರಣ ಇರುವಂಥದ್ದು, ಸರಸ್ವತಿ ಪೂಜೆಯನ್ನು ನೀವು ಮಾಡುವಂಥದ್ದು. ಕೆಲವೊಂದು ಆಲಯಗಳಲ್ಲಿ ಅಲ್ಲಿ ಸರಸ್ವತಿಯ ಪ್ರತಿಮೆ ಅಥವಾ ತಾತ್ಕಾಲಿಕವಾಗಿ ಒಂದಾದ್ರೆ ಜೇಡಿ ಮಣ್ಣಿನ ಮೂರ್ತಿಯನ್ನು ಮಾಡಿಕೊಂಡು ಆ ಮೂರ್ತಿಯನ್ನು 3 ದಿನಗಳ ಪೂಜೆ ಮಾಡಿ ಬಳಿಕ ಅದನ್ನು ವಿಸರ್ಜನೆ ಮಾಡುವಂಥ ಪದ್ಧತಿ ಇರುತ್ತೆ. ಮನೆಯಲ್ಲಿ ನಾವು ಇರತಕ್ಕಂಥ ಯಾವುದೇ ರೀತಿಯ ಪವಿತ್ರವಾದ ಗ್ರಂಥಗಳನ್ನು, ಪುಸ್ತಕಗಳನ್ನು ಇಟ್ಕೊಂಡು ಅದರಲ್ಲಿ ತಾಯಿಯ ಆಹ್ವಾನ ಮಾಡಿ ಪೂಜೆ ಮಾಡ್ಬೋದು.
ಅಥವಾ ಕನಿಷ್ಠ ಯಾವುದೇ ಸರಸ್ವತಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು, ಸರಸ್ವತಿಗೆ ಸಂಬಂಧಪಟ್ಟ ಅಷ್ಟೋತ್ತರ 108 ನಾಮಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ವಿಶೇಷವಾಗಿ ಯಾರಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯೋರು ಅಥವಾ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿಪಡಿಸೋರು ಈ ದಿನದಂದು ತಾಯಿಯ ಸ್ತೋತ್ರಗಳನ್ನು ಅಥವಾ ಇಂದಿನಿಂದ 3 ದಿನಗಳವರೆಗೂ ತಾಯಿಯ ಒಂದು ಸರಸ್ವತಿ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ, ಭಕ್ತಿ ಮಾಡೋದ್ರಿಂದ, ಅಥವಾ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಅಂತ ಹೇಳಿ 16 ಶ್ಲೋಕಗಳು ಬರ್ತವೆ. ಅಥವಾ ನಮಸ್ತೆ ಶಾರದವಿ ಕಾಶ್ಮೀರ ಪ್ರಾಸುವಿನ್ ತ್ವಾಮಹಂ ಪ್ರಾರ್ಥ ವಿದ್ಯಾಬ್ಧಿ ದೇಹಿಮೆ, ಅಥವಾ ಯಾಕೊಂದೆಂದು ತುಷಾರ ಹಾರದವಳ ಯಾ ಶುಭ್ರವಸ್ತ್ವರಿತ ಯಾ ವೀಣಾ ವರದಂಡ ಮಂಡಿತಗರ ಯಾ ಶ್ವೇದ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಪ್ರಭೃತಿ ದೇವೇ ಸದಾ ಪೂಜಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ ಮುಂತಾದ ಹಲವಾರು ನೀವು ಹುಡುಕಿದರೆ ಉತ್ತಮವಾದ ಸರಳವಾದ ದೇವಿಯ ಶ್ಲೋಕಗಳು ಅಥವಾ ಪ್ರಾರ್ಥನೆ ಭಜನೆಗಳು ಸಿಗ್ತವೆ. ಅಂತಹ ಶಿಕ್ಷಣಕ್ಕೆ ಅಥವಾ ವಿದ್ಯೆಗೆ ಅಪೇಕ್ಷೆ ಪಡುವಂಥ ವಿದ್ಯಾರ್ಥಿಗಳು ಈ ದಿನ ತಾಯಿಯ ಒಂದು ಭಕ್ತಿ ಸ್ತೋತ್ರಗಳನ್ನು ಮಾಡೋದ್ರಿಂದ ನಿಮಗೆ ವಿದ್ಯೆಯಲ್ಲಿ ಯಶಸ್ಸು, ಲಾಭ, ಜಯ, ಕೀರ್ತಿ ಎಲ್ಲ ಸಿಗುತ್ತೆ. ಇನ್ನು ಸೋಮವಾರದ ಬಳಿಕ 30ನೇ ತಾರೀಕು ಮಂಗಳವಾರ, ಇದನ್ನು ಮಹತ್ವವಾದ ದಿನ, ಅತ್ಯಂತ ಮಹತ್ವವಾದ ದಿನ ದುರ್ಗಾ ಅಷ್ಟಮಿ. ದುರ್ಗಾ ಅಷ್ಟಮಿ ಅನ್ನೋದು ವಿಶೇಷವಾಗಿ ಪುರಾಣ ಪ್ರಸಿದ್ಧವಾಗಿ ಕೊಂಡು ಬಂದಂತೆ. ಯಾಕಂದರೆ ಆ ದುರ್ಗಾಷ್ಟಮಿಯಿಂದ ತಾಯಿಗೆ ಸಂಪೂರ್ಣವಾದ ಶಕ್ತಿ ಸಿಕ್ಕಿದ್ದು ಆ ಅಷ್ಟಮಿ ಎಂದು ಅಂತ ಹೇಳ್ತಾರೆ. ಅಸುರರ ಸಂಹಾರಕ್ಕಾಗಿ ಅದು ಚಂಡಮುಂಡರ ಇರ್ಬೋದು, ಅಥವಾ ಮಹಿಷಾಸುರರ ಇರ್ಬೋದು, ಅಥವಾ ಮಧುಕೈಟಭ ಇರ್ಬೋದು, ಇನ್ನಿತರವಾದ ಆ ಅಸಾಧ್ಯವಾದ ಒಂದು ಅಸುರರ ಗಡನವನ್ನು ನಿರ್ಣಯ ಮಾಡಲಿಕ್ಕೆ, ಅಂದರೆ ಈ ಅಸುರಿ ಶಕ್ತಿಗಳು ನಮ್ಮ ಒಳಗೂ ನಮ್ಮ ಹೊರಗೂ ಇರುವಂಥ ಒಂದು ತತ್ವ ಆಗಿರುತ್ತೆ. ಹಾಗಾಗಿ ಆ ಅಸುರಿ ತತ್ವದ ಒಂದು ನಾಶ ದುರ್ಗತಿ ನಾಶಿನಿ, ಅಂದರೆ ದುರ್ಗತಿಯನ್ನು ನಾಶ ಮಾಡಿ ಆತಳು ಉತ್ತಮವಾದ ಗತಿಯನ್ನು, ಉತ್ತಮವಾದ ಫಲವನ್ನು ಕೊಡುವಂಥ ಆ ಅಮ್ಮನವರು. ಹಾಗಾಗಿ ಇಂದು ದುರ್ಗಾ ಅಷ್ಟಮಿ ಆಗಿರೋ ಕಾರಣ ಯಾರಿಗೆ ವಿವಿಧ ರೀತಿಯ ಶತ್ರುಪೀಡೆ ಇರುತ್ತೆ, ಯಾರಿಗೆ ವಿವಿಧ ರೀತಿಯ ಮಾಟ ಮಂತ್ರ ಅಭಿಚಾರ ಮುಂತಾದವುಗಳ ಭಯ ಇರುತ್ತೆ, ಅಂದರೆ ನಮಗೆ ಮುಂದೆ ಯಾರಾದರೂ ಮಾಡಿರೋ, ಹಿಂದೆ ಯಾರು ಮಾಡಿದ್ದರೋ ಅಥವಾ ಮುಂದೆ ಯಾರು ಮಾಡದಂತೆಯೋ, ಇಂದು ಆ ತಾಯಿಯ ಅನುಗ್ರಹಕ್ಕಾಗಿ ನಾವು ಬೆಳೆದ್ರೆ ನಿಮಗೆ ಯಾವುದೇ ರೀತಿಯ ಶತ್ರುಗಳಿಗೆ ಅಥವಾ ಬಾಹ್ಯ ಶತ್ರುಗಳಿರ್ಬೋದು, ಆಂತರಿಕ ಶತ್ರುಗಳಿರ್ಬೋದು, ಅಥವಾ ನಮ್ಮ ಮನಸ್ಸಿನೊಳಗೆ ಇರತಕ್ಕಂಥ ಅರಿಷಡ್ ವರ್ಗಗಳೆಂಬ ಶತ್ರುಗಳು ಅವು ಯಾರು ನಮ್ಮನ್ನು ಆಳೋದಿಲ್ಲ, ಅಥವಾ ನಮ್ಮ ಆತ್ಮಬಲ ವೃದ್ಧಿ ಆಗುತ್ತೆ. ಹಾಗಾಗಿ ಇಂದು ದುರ್ಗಾಷ್ಟಮಿ ಎಂದು ತಾಯಿಯ ವಿಶೇಷವಾದ ಅನುಷ್ಠಾನ ಮಾಡುವಂಥ ಪದ್ಧತಿ ಇರುತ್ತೆ. ತಾಯಿಯ ಸಂಬಂಧಿತವಾದ ದುರ್ಗೆಯ ಅಷ್ಟೋತ್ತರ ಶತನಾಮ, ಅಂದರೆ 108 ನಾಮಗಳಿರ್ತವೆ, ದುರ್ಗೆಯ ಶತನಾಮಗಳಿರ್ತವೆ. ಅದು ಯಾವುದೇ ರೀತಿಯ ದೇವಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು, ಪ್ರಾರ್ಥನೆಗಳನ್ನು, ಭಜನೆಗಳನ್ನು ಇಂದು ಹಾಡೋದ್ರಿಂದ ಈ ದುರ್ಗಾಷ್ಟಮಿಯ ಒಂದು ಪೂರ್ಣವಾದ ಫಲ ನಿಮಗೆ ಸಿಗುವಂಥದ್ದು. ಅಥವಾ ನಿಮ್ಮ ಸಮೀಪ ಇರುವ ಯಾವುದೇ ದೇವಿ ಆಲಯಗಳಲ್ಲಿ ಸಂದರ್ಶನ ಮಾಡಿ ಆ ದೇವಿ ಆಲಯಗಳಲ್ಲಿ ಯಾವುದೇ ರೀತಿಯ ಒಂದು ಪೂಜೆ ಪುನಸ್ಕಾರಗಳನ್ನು, ಕುಂಕುಮಾರ್ಚನೆಯನ್ನು ಅಥವಾ ಅಷ್ಟೋತ್ತರ ಅರ್ಚನೆಯನ್ನು, ನಾಮಾರ್ಚನೆಯನ್ನು ಯಾವುದನ್ನು ಮಾಡ್ಬೋದು. ಹಾಗಾಗಿ ಮಹತ್ವವಾದ ದಿನ. ಇನ್ನು ಜೀವನದಲ್ಲಿ ನೀವು ಏನಾದರೂ ಮಹತ್ವದ ಒಂದು ಯೋಜನೆಗಳಿದ್ದರೆ, ಉದಾಹರಣೆಗೆ ನಾವೇನೋ ಒಂದು ಬಿಸ್ನೆಸ್ ಮಾಡಬೇಕು, ಉದ್ಯಮ ಮಾಡಬೇಕು, ಕೃಷಿ ಚಟುವಟಿಕೆ ಮಾಡಬೇಕು, ಭೂಮಿ ಕೊಳ್ಳಬೇಕು, ಮನೆ ಯಂತ್ರ ವಾಹನ ಕೊಳ್ಳಬೇಕು, ಇಂಥದ್ದು ನಿಮ್ಮ ಮಹತ್ವವಾದ ಸಾಧನೆಗೆ ಅನುಗುಣವಾಗಿ ಇಂದು ನೀವು ಸಂಕಲ್ಪ ಮಾಡಿ ತಾಯಿಗೆ ಹರಕೆ ಮಾಡಿಕೊಂಡ್ರೆ, ಅಥವಾ ಅಂಥ ಒಂದು ಪ್ರಸಿದ್ಧವಾದ ದೇವಿ ಕ್ಷೇತ್ರಗಳನ್ನು ನೆನಪು ಮಾಡಿಕೊಂಡು ಆ ಹರಕೆ ಕಾಣಿಕೆಯನ್ನು ನೀವು ಬೇಕಾದ್ರೆ ತೆಗೆದಿಟ್ಕೊಂಡು ಇದು ಪ್ರಾರ್ಥನೆ ಮಾಡಿ ಮುಂದಿನ ದುರ್ಗಾ ಅಷ್ಟಮಿ ಒಳಗೆ ನಿಮ್ಮ ಆ ಒಂದು ಇಚ್ಛಿತ ಕಾರ್ಯಗಳು ಸಿದ್ಧಿಯಾಗಿ ನೀವು ಸಂತೋಷದಿಂದ ಹೋಗಿ ಆ ತಾಯಿಗೆ ಕಾಣಿಕೆ ಅರ್ಪಿಸುವಂಥದ್ದು ಈಗ ಸಿದ್ಧಿಯಾಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಸೆಪ್ಟೆಂಬರ್ 30 ಮಂಗಳವಾರ ಬಂದಿದೆ. ಆ ಸರ್ವ ಮಂಗಳೆ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾರೆ. ಅದೊಂದು ಸಪ್ತಶತಿಯಲ್ಲಿ ಬರುವಂಥ ಪ್ರಸಿದ್ಧವಾದ ಶ್ಲೋಕ. ಕನಿಷ್ಠ ಪಕ್ಷ ಇದೇ ಶ್ಲೋಕವನ್ನು ನೀವು 8 ಬಾರಿ ಪ್ರಾರ್ಥನೆ ಮಾಡಿ ಆ ಸರ್ವಮಂಗಳೆ ಅನುಗ್ರಹ ದುರ್ಗಾಷ್ಟಮಿ ಎಂದು ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಶುಭ ದಿನ. ಇನ್ನು ಆ ಬಳಿಕ ಅಕ್ಟೋಬರ್ 1ನೇ ತಾರೀಕು ಬುಧವಾರ, ಇಂದು ಮತ್ತೊಂದು ಮಹತ್ವವಾದ ದಿನ ಮಹಾನವಮಿ. ಮಹಾನವಮಿಯು ಅದು ನವರಾತ್ರಿಯಲ್ಲಿ ಕೊನೆ ದಿನ, ಅಂದರೆ 9 ದಿನಗಳ ವ್ರತ ಮಾಡ್ತಾರೆ. ಅಲ್ಲಿ ಅಂಕುರಾರ್ಪಣ ಒಂದು ಪಾಡ್ಯಮಿ, ಆಶ್ವೀಜ ಶುಕ್ಲ ಪಾಡ್ಯಮಿ ಎಂದು ಮಾಡಿದರೆ ಅಂಕುರಾರ್ಪಣ ಅಂದರೆ ಅಲ್ಲಿ 9 ಬಗೆಯ ಧಾನ್ಯಗಳನ್ನು ಮೊಳಕೆ ಬರೆಸಿ ಮಡಕೆಗಳಲ್ಲಿ ಮಣ್ಣಿನ ಮೃತ್ತಿಕಾ ಪೂಜನ ಅಂತ ಹೇಳ್ತಾರೆ, ಮೃತ್ತಿಕಾ ಪೂಜೆ ಮಾಡಿ ಅಲ್ಲಿ ಇಡುವಂಥದ್ದು. ಅದು ಇಂದು ಮಹಾನವಮಿ ಎಂದು ಅದನ್ನು ತೆಗೆಯುವಂಥದ್ದು, ಅದನ್ನು ಪ್ರಸಾದ ರೂಪವಾಗಿ ತೆಗೆಯುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಮಹಾನವಮಿ ಇಂದು ಜೊತೆಗೆ ಆಯುಧ ಪೂಜೆ, ಗಜ ಅಶ್ವ ಆಯುಧ ಪೂಜೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ಇರ್ಬೋದು ಅಥವಾ ರಾಜರ ಆಳ್ವಿಕೆಯಲ್ಲಿ ಅವರು ಒಂದು ಯುದ್ಧ ಸನ್ನದ್ಧರಾಗುವಂಥ ಸ್ಥಿತಿ ಬರ್ತಾಯಿತ್ತು. ಯಾಕಂದರೆ ಯಾವಾಗ ಶತ್ರುಗಳ ಒಂದು ದಾಳಿ ಆಗುತ್ತೆ, ಹಾಗಾಗಿ ಶತ್ರುಗಳ ಒಂದು ಆ ಮೆಟ್ಟಲು ಆ ಮಹಾನವಮಿಯಲ್ಲಿ ತಮ್ಮ ಆಯುಧಗಳನ್ನು ಪೂಜೆ ಮಾಡಿ ಅವರು ಯುದ್ಧಾಭ್ಯಾಸದಲ್ಲಿ ನಿರತರಾಗುವಂಥದ್ದು, ಯುದ್ಧ ಕ್ರೀಡೆಗಳನ್ನು ಆಡುವಂಥದ್ದು, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಕುಸ್ತಿ, ಮಲ್ಲಯುದ್ಧ, ಮಲ್ಲಕಂಬ ಮುಂತಾದ ಆ ಒಂದು ಕ್ಷಾತ್ರಿಯ ತೇಜಸ್ಸಿನ ಒಂದು ವಿಶೇಷವಾದ ಕಲೆಗಳಿಗೆ, ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು. ನಮ್ಮ ನಾಡಿನಲ್ಲಿ ದಸರಾ ಹಬ್ಬ ಅಂತ ಗೊತ್ತಿರುತ್ತೆ, ಮೈಸೂರಿನಲ್ಲಿ ನಡೆಯುತ್ತೆ ದಸರಾ ಹಬ್ಬದಲ್ಲಿ ಇವೆಲ್ಲದರ ಒಂದು ಮರು ಚಿತ್ರಣ ಬರುತ್ತೆ ನಮಗೆ. ಹಿಂದಿನ ಒಂದು ಯುಗ ಕಾಲದಲ್ಲಿ ನಾವು ಮಾಡುತ್ತಿದ್ದ ಅಮ್ಮನವರ ಆರಾಧನೆ, ಶಕ್ತಿ ಆರಾಧನೆ ಅಥವಾ ಚಾಮುಂಡೇಶ್ವರಿ ದೇವಿಯ ಒಂದು ಸನ್ನಿಧಿಯಲ್ಲಿ ನಡೆಯುವಂತಹ ಒಂದು ದಸರಾ ಹಬ್ಬ, ಅದು ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಹಾಗಾಗಿ ಮಹಾನವಮಿ ಇಂದು ಆಯುಧ ಪೂಜೆಗಳನ್ನು ಮಾಡ್ತಾರೆ.
ಅಥವಾ ತಮ್ಮ ಒಂದು ಮನೆಯಲ್ಲಿರ್ತಕ್ಕಂಥ ಯಂತ್ರ, ವಾಹನ, ಉಪಕರಣ ಅಥವಾ ಕೈಗಾರಿಕೆ, ಫ್ಯಾಕ್ಟ್ರಿ, ಇಂಡಸ್ಟ್ರಿಗಳಿರುವಂತಹ ಒಂದು ಅದರಲ್ಲೂ ನಾವು ಶಕ್ತಿಯನ್ನು ಕಾಣ್ತೇವೆ. ಯಾಕಂದರೆ ನಮ್ಮ ಸಂಸ್ಕೃತಿ ಏನಂದರೆ ನಾವು ಪ್ರತಿಯೊಂದರಲ್ಲೂ ದೇವತಾ ಸಾನ್ನಿಧ್ಯವನ್ನು ಕಾಣ್ತೇವೆ. ದನದ ಅಥವಾ ಕನಕದ ರೂಪದಲ್ಲಿ ಮಹಾಲಕ್ಷ್ಮಿಯನ್ನು, ಶಕ್ತಿ, ಯಂತ್ರ ಮತ್ತು ಸಾಮರ್ಥ್ಯ ಅಥವಾ ಇನ್ನಿತರವಾದ ರೀತಿಯ ವಿವಿಧ ರೀತಿಯ ಸಾಧನಾ ಮಾರ್ಗಗಳಲ್ಲಿ ಆ ದುರ್ಗಾ ಶಕ್ತಿಯನ್ನು, ವಿದ್ಯೆ, ಶಿಕ್ಷಣ, ಪುಸ್ತಕ ಅಥವಾ ಇನ್ನಿತರವಾದ ನಾವು ಜ್ಞಾನ ಮತ್ತು ಬುದ್ಧಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸರಸ್ವತಿ ದೇವಿಯನ್ನು, ಹಾಗೆ ತ್ರಿಶಕ್ತ್ಯಾತ್ಮಕ ಸ್ವರೂಪಿಣಿಯಾಗಿದ್ದಾರೆ ತಾಯಿ ಜಗನ್ಮಾತೆ. ಹಾಗೆ ಆ ಒಂದು ಎಲ್ಲದರಲ್ಲೂ ನಾವು ಆ ದೇವಿ ಶಕ್ತಿಯನ್ನು ಕಾಣುವಂಥದ್ದು. ಇಂದು ಮಹಾನವಮಿ ಎಂದು ಆ ತಾಯಿಯ ಒಂದು ಆಯುಧ ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು. ಜೊತೆಗೆ ಇಂದು ಉತ್ತರಾಷಾಢ ನಕ್ಷತ್ರ, ಅಧಿಗಂಡ ಯುಗ, ಕೌಲವಕರಣ ಇರುವಂಥದ್ದು. ನವರಾತ್ರಿಯ ಪೂಜೆಗಳು ಇಂದು ಸಂಪನ್ನ ಆಗುವಂಥದ್ದು. ಹಾಗಾಗಿ ನಾಳಿನ ದಿನ ಮತ್ತೆ ಅಲ್ಲಿ ವಿಜಯದಶಮಿ ಅಥವಾ ದಸರಾ ಬರುವಂಥದ್ದು. ಹಾಗಾಗಿ ಇದು ಮಹತ್ವವಾದ ದಿನ. ನೀವು ಮನೆಯಲ್ಲಿದ್ದುಕೊಂಡೇ ತಾಯಿಯ ಒಂದು ಯಾವುದೇ ರೀತಿಯ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಪಠಣಗಳನ್ನು ಮಾಡ್ಬೋದು. ಅಥವಾ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ, ಯಾವುದೇ ರೀತಿಯ ದೇವಿಯ ಇನ್ನಿತರವಾದ ಸರಳವಾದ ನಿಮಗೆ ಗೊತ್ತಿರುವಂಥ ಶ್ಲೋಕಗಳನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಇಷ್ಟಗಳು ಸಿದ್ಧಿ ಆಗ್ತವೆ. ಇನ್ನು ಅಕ್ಟೋಬರ್ 2 ಇಂದು ಅತ್ಯಂತ ಮಹತ್ವವಾದ ದಿನ, 3ನೇ ಮುಹೂರ್ತ ಅಂತ ಹೇಳ್ತಾರೆ. ಇಂದು ವಿಜಯದಶಮಿ ಅಥವಾ ವಿದ್ಯಾದಶಮಿ ಅಂತಲೂ ಕರೀತಾರೆ. ಹಾಗಾಗಿ ಇಂದು ಯಾವುದೇ ಆರಂಭಗಳಿಗೆ ನಾವು ಅದಕ್ಕೆ ಟೈಮನ್ನು ನೋಡಬೇಕಾಗಿಲ್ಲ. ಈ ದಿನ ಪೂರ್ತಿ ಉತ್ತಮವಾದ ಮುಹೂರ್ತ ಇರುವಂಥ ಒಂದು ಶುಭ ದಿನ ಆಗಿರುತ್ತೆ. ಯಾವುದೇ ಶುಭ ಆರಂಭಕ್ಕೆ, ವಿದ್ಯಾರಂಭಕ್ಕೆ, ಅಕ್ಷರಾಭ್ಯಾಸಕ್ಕೆ ಭಾಳಷ್ಟು ಕ್ಷೇತ್ರದಲ್ಲಿ ಇಂದು ವಿಜಯದಶಮಿ ಒಂದು ವಿದ್ಯಾರಂಭ, ಅಕ್ಷರಾಭ್ಯಾಸಗಳನ್ನು ಸಹ ಆಯೋಜಿಸಿಕೊಂಡಿರ್ತಾರೆ. ಹಾಗಾಗಿ ಅಂಥದ್ದನ್ನು ಮಾಡೋದಾಗಲಿ, ಯಾವುದೇ ರೀತಿಯ ಕೈಗಾರಿಕೆ, ಇಂಡಸ್ಟ್ರಿ, ವ್ಯಾಪಾರ, ಉದ್ಯಮಗಳನ್ನು ಅಥವಾ ವಾಣಿಜ್ಯ ಚಟುವಟಿಕೆಗಳನ್ನು ಆರಂಭಿಸೋದಾಗಲಿ, ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಮಾಡೋದಾಗಲಿ, ಭೂಮಿ ಪೂಜೆ ಅಥವಾ ಗುದ್ದಲಿ ಪೂಜೆ ಇತ್ಯಾದಿನ ಮಾಡೋದಕ್ಕಾಗಲಿ ಇದಕ್ಕೆ ಈ ದಿನ ಪೂರ್ಣ ಮುಹೂರ್ತ ಅಂತ ಇರುತ್ತೆ. ಇಂದು ನೀವು ನಿಮಗೆ ಅನುಕೂಲವಾದ ಯಾವುದೇ ಸಮಯದಲ್ಲಿ ಆ ಒಂದು ತಾಯಿಯ ನೆನಪು ಮಾಡಿಕೊಂಡು ತಾಯಿಯ ಅನುಗ್ರಹ ಪಡೆದು ನೀವು ವಿಶೇಷವಾದ ಈ ಆರಂಭಗಳನ್ನು ಮಾಡ್ಬೋದು. ಹಾಗಾಗಿ 3ನೇ ಮುಹೂರ್ತ ಇದರ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇನೆ. ವಿಜಯದಶಮಿಯ ಮಹತ್ವ, ದಸರಾ ಮಹತ್ವವನ್ನು ಅದರಲ್ಲಿ ನೀವು ಕಂಡುಕೊಳ್ಬೋದು. ಜೊತೆಗೆ ದಸರಾ ಮಹತ್ವದಲ್ಲಿ 3ನೇ ಮುಹೂರ್ತದ ಪ್ರಯುಕ್ತ 12 ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಸಿಗ್ಬೋದು ಅನ್ನೋದನ್ನು ಒಂದು ವಿಶ್ಲೇಷಣೆ ಅದರಲ್ಲಿರುತ್ತೆ. ಇಂದು ಆ ಒಂದು ತಾಯಿಯ ಒಂದು ನೆನಪು ಮಾಡಿಕೊಳ್ಳುವಂಥದ್ದು, ಪ್ರಾರ್ಥನೆಗಳನ್ನು, ದೇವಿ ಕ್ಷೇತ್ರಗಳ ಸಂದರ್ಶನ ಅಥವಾ ಮನೆಯಲ್ಲಿದ್ದು ಇದ್ದುಕೊಂಡೆ ತಾಯಿಗೆ, ಅಮ್ಮನವರಿಗೆ ಸಂಬಂಧಪಟ್ಟ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳನ್ನು, ಪಾರಾಯಣಗಳನ್ನು ಮಾಡುವಂಥದ್ದು. ಜೊತೆಗೆ ಇಂದು ಎಲ್ಲರೂ ಈ ವಿಶೇಷವಾಗಿ ಸೀಮೋಲ್ಲಂಘನ ಅಂತ ಮಾಡ್ತಾರೆ. ಅಂದರೆ ತಮ್ಮ ಒಂದು ಊರಿನ ಗಡಿಯನ್ನು ದಾಟಿ ಬೇರೆ ಯಾವುದೋ ಊರನ್ನು ಪ್ರವೇಶ ಮಾಡುವಂಥದ್ದನ್ನು ಸಹ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಇನ್ನು ಚಾತುರ್ಮಾಸ ವ್ರತಗಳಂತ ಕುಳಿತಂಥ ಯತಿಗಳು ಇಂದು ವಿಜಯದಶಮಿಯಂದು ಅವರ ವ್ರತವನ್ನು ಸಂಪನ್ನೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಇಂದು ಅವರು ಸೀಮೋಲ್ಲಂಘನ ಮಾಡ್ತಾರೆ. ಅಂದರೆ ಒಂದು ಊರಲ್ಲಿ ಅವರು ಚಾತುರ್ಮಾಸ ಅಂತ 2 ಅಥವಾ 3 ತಿಂಗಳು 4 ತಿಂಗಳು ಇರ್ತಾರೆ. ಅಂಥದ್ದನ್ನು ಈಗ ವ್ರತವನ್ನು ಸಂಪನ್ನಗೊಳಿಸಿ ಬೇರೆ ಅಲ್ಲಿ ಊರುಗಳಿಗೆ ತೆರಳುವಂಥದ್ದು ಅಂದಿನಿಂದ ಚಾಲನೆ ಸಿಗುತ್ತೆ. ಇವೆಲ್ಲವೂ ಈ ಅನುಚಾನವಾಗಿ ದಸರಾದ ಆಚರಣೆ, ನವರಾತ್ರಿ ಆಚರಣೆ ನಮ್ಮ ಒಂದು ಶಾಸ್ತ್ರದಲ್ಲಿ, ಪರಂಪರೆಯಲ್ಲಿ, ಜೊತೆಗೆ ವಿಶೇಷವಾಗಿ ಶಾಕ್ತ ಪಂಥದಲ್ಲಿ ಇದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡಲಾಗಿದೆ. ಹಲವಾರು ರಾಜ್ಯಗಳಲ್ಲಿ ಅಲ್ಲಿನ ಒಂದು ನಾಡಿನ ಅಧಿದೇವತೆ ಅನ್ನುವಂಥ ಪೂಜನೆ ಮಾಡುವಂಥ ಪದ್ಧತಿಗಳಿರ್ತವೆ. ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಅನ್ನೋದು ಬಹಳಷ್ಟು ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಮೈಸೂರಿನ ದಸರಾ ಅನ್ನೋದು ಜಗತ್ ಪ್ರಸಿದ್ಧವಾಗಿರುವಂಥದ್ದು. ಅದೇ ರೀತಿ ಇತರ ಹಲವಾರು ರಾಜ್ಯಗಳು ಸಹ ವಿಶಿಷ್ಟವಾದ ದೇವಿ ಕ್ಷೇತ್ರದಲ್ಲಿ ಇಂತಹ ಒಂದು ವಿಜಯದಶಮಿಯ ಮಹಾಪರ್ವವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದು ಅದನ್ನು ನೀವು ಆಚರಣೆ ಮಾಡಿಕೊಂಡು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತೇನೆ. ಇನ್ನು 3ನೇ ತಾರೀಕು ಶುಕ್ರವಾರ ಇಂದು ಆಶ್ವೀಜ ಶುಕ್ಲ ಏಕಾದಶಿ. ಇದಕ್ಕೆ ಪಾಶಾಂಕುಶ ಏಕಾದಶಿ ಅಂದರೆ ನವರಾತ್ರಿ ಮತ್ತು ದಸರಾದ ಬಳಿಕ ಬರುವಂಥ ಏಕಾದಶಿಯನ್ನು ಪಾಶಾಂಕುಶ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ. ವಿಶೇಷವಾದ ವಿಷ್ಣು ಕ್ಷೇತ್ರದಲ್ಲಿ, ನಾರಾಯಣನಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ವಿಶೇಷವಾದ ಆಚರಣೆ ಅನುಷ್ಠಾನಗಳು ಮಾಡುವಂಥದ್ದು. ಈ ಒಂದು ಶ್ರವಣ ನಕ್ಷತ್ರ ಬಂದಿರೋದು ಒಂದು ವಿಶೇಷ. ಶ್ರವಣ ಏಕಾದಶಿ ಸಹಿತನ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಯಾಕಂದರೆ ಯಾವ ಏಕಾದಶಿ ಒಂದು ಶ್ರವಣ ಏಕಾದಶಿ, ಶ್ರವಣ ನಕ್ಷತ್ರ ಬರುತ್ತೋ ಆ ಶ್ರವಣ ಉಪವಾಸ ಮಾಡುತ್ತದೆ ಪದಾರ್ಥ. ನೀವು ವರ್ಷ ಪೂರ್ತಿ ಏಕಾದಶಿ ವ್ರತ ಮಾಡಲಿಕ್ಕೆ ಯಾರಿಗಾಗಲ್ಲ ಅಂಥವ್ರು ಈ ದಿನ ಮಾಡಿದರೆ, ಯಾವ ಶ್ರವಣ ನಕ್ಷತ್ರಯುಕ್ತವಾದಂಥ ಏಕಾದಶಿಯಲ್ಲಿ ಮಾಡಿದರೆ ಅದರ ಪೂರ್ಣ ಫಲ ನಿಮಗೆ ಸಿಗುವಂಥ ರತಿಯೋಗ, ಭದ್ರಕರಣ ಇರುವಂಥದ್ದು ಉತ್ತಮ ದಿನ ಆಗಿರುತ್ತೆ. ಇನ್ನು ಈ ಕೊನೆಯ ದಿನ ಶನಿವಾರ, 4ನೇ ತಾರೀಕು ಶನಿವಾರ, ಆಶ್ವೀಜ ಶುಕ್ಲ ದ್ವಾದಶಿ ತಿಥಿ, ಧನಿಷ್ಠ ನಕ್ಷತ್ರ, ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೈಗಾರಿಕೆ, ಕೃಷಿ ಚಟುವಟಿಕೆ, ಯಂತ್ರ ಉಪಕರಣ ಸಹಿ ಮಾಡೋದು, ಸಹಿ ಒಪ್ಪಂದ ಅಥವಾ ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿಗೆ ವಿಶೇಷವಾದ ಉತ್ತಮ ದಿನ ಆಗಿರುತ್ತೆ. 4ನೇ ತಾರೀಕು ಶನಿವಾರ, ಧನಿಷ್ಠ ನಕ್ಷತ್ರ ಇರುವಂಥದ್ದು. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸ್ತಾ ಇತ್ತು. ಮಹತ್ವವಾದ ವಾರ, ನವರಾತ್ರಿ ಮತ್ತು ದಸರಾಯುಕ್ತವಾದಂತಹ ವಾರದಲ್ಲಿ ಅನೇಕ ಪವಿತ್ರವಾದ ದಿನಗಳಲ್ಲಿ ನೀವು ವಿಶೇಷವಾಗಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಶಕ್ತಿಯಾನುಸಾರ ಯಾವುದೇ ರೀತಿಯ ದೇವಿಗೆ ಸಂಬಂಧಪಟ್ಟ ಭಕ್ತಿಯನ್ನು, ಸ್ತುತಿಯನ್ನು, ಸ್ತೋತ್ರವನ್ನು, ಧ್ಯಾನವನ್ನು ಮಾಡಿಕೊಳ್ಳೋದಾಗಲಿ ಅಥವಾ ಕನಿಷ್ಠ ನಿಮಗೆ ಸಮೀಪ ಇರುವಂಥ ಯಾವುದೇ ದೇವಿ ಆಲಯಗಳ ಸಂದರ್ಶನ ಮಾಡಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರಿಂದ ನಿಮಗೆ ವರ್ಷಪೂರ್ತಿ ಆ ತಾಯಿಯ ಒಂದು ಅನುಗ್ರಹ ಸಿಗುತ್ತೆ.
ಮತ್ತೊಮ್ಮೆ ತಮಗೆಲ್ಲರಿಗೂ ನವರಾತ್ರಿ ಹಾಗೂ ದಸರಾ ಪರ್ವಕಾಲದ ಶುಭಾಶಯವನ್ನು ಕೊಡ್ತಾ ನಾವೀಗ ಗಮನಿಸೋಣ ರಾಶಿ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭನೇ ಇದೆ. ಆರಂಭದಲ್ಲಿ ನಿಮಗೆ ಯಶ, ಕೀರ್ತಿ, ಜಯ, ಲಾಭಗಳು ಆಗುವಂಥದ್ದು. 28ನೇ ತಾರೀಕು ಭಾನುವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಇನ್ನಿತರ ದೂರದ ಒಂದು ಉತ್ತಮವಾದ ಸಂದೇಶಗಳು ಬರುವಂಥ ಅವಕಾಶ ಇರುತ್ತೆ ಭಾನುವಾರದಂದು. ಆಮೇಲೆ ಸೋಮವಾರ, ಮಂಗಳವಾರ, ಬುಧವಾರ ಈ ದಿನವೂ ನಿಮಗೆ ವೈಯಕ್ತಿಕವಾಗಿ ಉತ್ತಮ ಇದೆ. ನಿಮ್ಮ ಆರೋಗ್ಯ ವಿಚಾರ ಇರ್ಬೋದು, ವೈಯಕ್ತಿಕ ಕೌಟುಂಬಿಕ ವಿಚಾರ ಚೆನ್ನಾಗಿರುತ್ತೆ. 29, 30 ಮತ್ತು 1ನೇ ತಾರೀಕು 3 ದಿನಗಳಲ್ಲಿ ನೀವು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಅಲ್ಲಿ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ ಅಂದರೆ ಖರ್ಚು ತುಂಬ ಜಾಸ್ತಿ ಆಗೋದಾಗಲಿ ಅಥವಾ ಹಣದ ವಿಚಾರವಾಗಿ ನೀವು ಮೋಸ ಹೋಗೋದಾಗಲಿ ಅಥವಾ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ಪೇಮೆಂಟ್ ಪಾವತಿಗಳ ಬಗ್ಗೆ ಸ್ವಲ್ಪ ನಿಮಗೇನಾದರೂ ತೊಂದರೆಗಳು ಆಗೋದಾಗಲಿ ಅಥವಾ ಇತರರು ನಿಮ್ಮನ್ನು ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ಈ 3 ದಿನಗಳಲ್ಲಿ ಆಗ್ಬೋದಾಗಿದೆ. ಯಾಕಂದರೆ ಅಲ್ಲಿ ಚಂದ್ರನ ವೈಪರೀತ್ಯ ನಿಮಗೆ ಕಾಡುತ್ತೆ. ಹಾಗೆಂದು ಇತರ ಗ್ರಹಗಳ ಉತ್ತಮ ಬೆಂಬಲ ನಿಮಗೆ ಎದ್ದಿರುತ್ತೆ. ಸೂರ್ಯನ ಬೆಂಬಲ ಇರುವಂಥದ್ದಾಗಲಿ, ಬುಧನ ಅನುಕೂಲ, ಜೊತೆಗೆ ಅಲ್ಲಿ ರಾಹುವಿನ ಬೆಂಬಲ, ಶುಕ್ರನ ಅನುಕೂಲ ಎಲ್ಲ ಇರುತ್ತೆ. ಅದು ನಿಮಗೆ ವೈಯಕ್ತಿಕವಾಗಿ ಅಥವಾ ಇನ್ನಿತರ ವ್ಯವಹಾರಗಳಲ್ಲಿ ತೊಂದರೆಗಳನ್ನು ಬರೋದಿಲ್ಲ, ಅವೆಲ್ಲವೂ ಚೆನ್ನಾಗಿರುತ್ತೆ. ಆದರೆ ಕೆಲವೊಮ್ಮೆ ಇಂಥ ಆಕಸ್ಮಿಕ ಖರ್ಚು ಮತ್ತು ಆಕಸ್ಮಿಕ ನಷ್ಟಗಳು, ತೊಂದರೆಗಳು ಆಗ್ಬೋದು. ಅದರ ಬಗ್ಗೆ ಸ್ವಲ್ಪ ಈ 3 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ ಎಚ್ಚರಿಕೆಯನ್ನು ಗಮನಿಸುವಂಥದ್ದು. ನಂತರದ 3 ದಿನಗಳು ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಇರ್ತವೆ. ಅಲ್ಲಿ 2, 3, 4, 5 ನಿಮಗೆ ಉತ್ತಮವಾದ ಫಲಗಳು ಸಿಗುತ್ತೆ. ಅದರಲ್ಲಿ ನೋಡಿ, ದಸರಾ ಪರ್ವ ಕಾಲದಿಂದ ನಿಮಗೆ ಆರಂಭವಾಗಿದ್ದು ನಂತರ 4 ದಿನಗಳು 2, 3, 4, 5 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ನಿಮಗೆ ಉತ್ತಮ ಫಲಗಳು ಸಿದ್ಧಿಯಾಗ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಲ್ಲಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದಾಗಲಿ, ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದಾಗಲಿ, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು, ಶುಭ ಸಮಾಚಾರ ಬರುತ್ತೆ. ಜೊತೆಗೆ ವಿದ್ಯಾರ್ಥಿಗಳು, ಸಾಧಕರು, ಯುವಕರಿದ್ದರೆ ಅವರಿಗೆ ಉತ್ತಮ ಫಲ ಈ 2, 3, 4ರಲ್ಲಿ ಖಂಡಿತ ಬರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಮಹತ್ವದ ಬದಲಾವಣೆ, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಜಯ ಆಗುವಂಥದ್ದು ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ರೀತಿಯ ವಿವಾದಗಳು ಈಗ ಸುಲಭವಾಗಿ ಪರಿಹಾರ ಆಗುವಂಥದ್ದು. ಇನ್ನು ವೈವಾಹಿಕ ದಾಂಪತ್ಯದಲ್ಲಿ ಸಹ ಉತ್ತಮ ಫಲಗಳು, ಜೊತೆಗೆ ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಅಥವಾ ಹಿಂದೆ ನಿಮಗೆ ಬಾಕಿಯಾಗಿದ್ದಂಥ ಯಾವುದೇ ಒಂದು ಉತ್ತಮ ಕೆಲಸಗಳು ಈಗ ಮತ್ತೆ ಮರುಚಾಲನೆ ಸಿಗುವಂಥದ್ದು. ಈ ರೀತಿ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳು ನಿಮಗೆ ದಸರಾದ ಶುಭ ದಿನದಿಂದ ಆರಂಭ ಆಗುತ್ತೆ. 2, 3, 4 ನಿರಂತರ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಆರಂಭದ ದಿನ ಭಾನುವಾರ ಉತ್ತಮ ಬಂತು. ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲ. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ಮತ್ತೊಮ್ಮೆ ಅತ್ಯಂತ ಉತ್ತಮ ಫಲಗಳು ನಿಮಗೆ ಸಿಗಲಿವೆ. ಹಾಗೆ ಈ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹ ಇರುವುದನ್ನು ನಾನು ಆಗಲೇ ಹೇಳಿದಂತೆ ನಿಮಗೆ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ಭೂಮಿ ಸಂಬಂಧಿತ ಕೆಲಸ, ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಈ ವಾರದಲ್ಲಿ ನಿಮಗೆ ಚಾಲನೆ ಸಿಗಲಿದೆ. ಬುಧಾನುಗ್ರಹ ಇರುವುದರಿಂದ ವ್ಯಾಪಾರ, ಉದ್ಯೋಗ, ಹಣಕಾಸಿಗೆ ಸಹಾಯ ಆಗುತ್ತೆ. ಶುಕ್ರನ ಬೆಂಬಲ ಇರುವಂಥ ಯಾವುದೇ ರೀತಿಯ ಹಣದ ತಾಪತ್ರೆ ಇರುವುದಿಲ್ಲ. ಹಣದ ಹರಿವು ಬಹಳ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಆರೆಂಜ್, ಗ್ರೇ, ಗ್ರೀನು, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳೋದು. ಸಂಖ್ಯೆಗಳು 1, 4, 5, 6, 1, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಶುಭ ಆರಂಭನೆಯಿಂದ ಬರ್ತಾ ಇದೆ. ಭಾನುವಾರದಂದು ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಮನ್ನಣೆಗಳು ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಸಿದ್ಧತೆಗಳನ್ನು ಮಾಡುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಒಳ್ಳೆಯ ಒಂದು ಸೂಚನೆಗಳು ಅಥವಾ ಒಳ್ಳೆಯ ಏನಾದರೂ ನ್ಯೂಸ್ಗಳು ಬರುತ್ತೆ. ಕೆಲವರಿಗೆ ಇನ್ಕ್ರಿಮೆಂಟ್ ಸಿಗೋದು, ಕೆಲವರಿಗೆ ಪ್ರಮೋಷನ್ ಸಿಗುವಂಥದ್ದು, ಇನ್ನು ಕೆಲವರಿಗೆ ನಿಮಗೆ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ರೀತಿ ನಿಮ್ಮ ಒಂದು ಏರಿಯರ್ಸ್ಗಳು, ಇನ್ಸೆಂಟಿವ್ಗಳು ಸಿಗುವಂಥದ್ದು, ಬೋನಸ್ಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು ಆಗಲಿವೆ. ಮನೆಯಲ್ಲೂ ಸಹ ಉತ್ತಮ ವಾತಾವರಣ, ದಂಪತಿಗಳ ಬಾಂಧವ್ಯ ಚೆನ್ನಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟು ಇಂದು ಭಾನುವಾರದಂದು ಉತ್ತಮ ಇರುತ್ತೆ. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇಲ್ಲಿ 4 ದಿನ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ. ಹಾಗೆಂದು ನಿಮಗೆ ಇತರ ಗ್ರಹಗಳ ಬೆಂಬಲ ಅಲ್ಲಿ ಉತ್ತಮ ಇರುತ್ತೆ. ಗುರು ಅನುಗ್ರಹ ಇದೆ, ಬುಧನ ಬೆಂಬಲ, ಶುಕ್ರನ ಬೆಂಬಲ, ಶನಿ ಹಾಗೂ ಮಂಗಳನ ಬೆಂಬಲ ಇದ್ದಿರುತ್ತೆ. ಹಾಗಾಗಿ ನಿಮ್ಮ ವಾಸ್ತವವಾಗಿ ಹಣಕಾಸು, ಆರೋಗ್ಯ, ಇತರ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಉತ್ತಮನೇ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಆತಂಕ ಪಡುವಂಥ ವಿಚಾರಗಳಿಲ್ಲ. ಕೌಟುಂಬಿಕ ವಿಚಾರದಲ್ಲಿ ಈ 4 ದಿನಗಳಲ್ಲಿ ಅಂದರೆ ಅಲ್ಲಿ ಮಂಗಳವಾರ, ಬುಧವಾರ, ಗುರುವಾರವರೆಗೂ ನೀವು ಸ್ವಲ್ಪ ಕೌಟುಂಬಿಕ ವಿಚಾರದಲ್ಲಿ ಸಣ್ಣ ಪುಟ್ಟ ಮಾತಿನ ಕಲಹ, ಕಿರಿಯರ ಜೊತೆ ವಾಗ್ವಾದ, ಕಿರಿಯರು ನಿಮ್ಮನ್ನು ಏನಾದರೂ ಯಾವುದೋ ಕಾರಣಕ್ಕೆ ದೂಷಣೆ ಮಾಡುವಂಥದ್ದು ಮತ್ತು ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್ಗಳನ್ನು ಕೊಡುವಂಥದ್ದು. ಉದಾಹರಣೆಗೆ ನಿಮ್ಮ ಜೂನಿಯರ್ ಯಾವುದೋ ಕಲೀಗ್ಸ್ ಇರ್ತಾರೆ, ಅವರು ನಿಮ್ಮ ವಿರುದ್ಧ ಏನಾದರೂ ದೂರನ್ನು ಮೇಲಧಿಕಾರಿಗಳಿಗೆ ಕೊಡುವಂಥದ್ದು ಅಥವಾ ನಿಮ್ಮ ವಿರುದ್ಧ ನಿಮ್ಮ ಹಿಂದಿನಿಂದ ಚಾಡಿಯ ಮಾತಿನ ಮೂಲಕ ನಿಮಗೆ ಅಸಮಾಧಾನ ವ್ಯಕ್ತಪಡಿಸೋ ಇತ್ಯಾದಿಗಳು ಆಗುತ್ತೆ.
ಹಾಗಾಗಿ ಕಿರಿಯ ಸಹೋದ್ಯೋಗಿಗಳಲ್ಲಿ ಜೊತೆಗೆ ಮನೆಯ ಕಿರಿಯ ಸದಸ್ಯರಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳು ಮಿತ್ರರಿರ್ಬೋದು, ಅವರಿಂದ ನಿಮಗೆ ಕೆಲವು ನಿಮ್ಮ ವಿರುದ್ಧವಾದ ಏನೋ ಒಂದು ಸಂಚುಗಳು ಬರ್ಬೋದು, ಅದರ ಬಗ್ಗೆ ಎಚ್ಚರ. ಜೊತೆಗೆ ಈ ಸಾಮಾಜಿಕ ಜಾಲತಾಣ ಎಲ್ಲ ಉಪಯೋಗಿಸುವಂಥವ್ರು ಈ 3 ದಿನಗಳಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. 30-1-2ರಲ್ಲಿ ಸ್ವಲ್ಪ ನಿಮಗೆ ಈ ಒಂದು ಸಾಮಾಜಿಕ ಜಾಲತಾಣದ ಮೂಲಕ ಏನಾದರೂ ಒಂದು ಅಹಿತಕರವಾದ ಅನುಭವಗಳಾಗುವಂಥದ್ದು, ಅದು ನಿಮ್ಮ ವಿರುದ್ಧ ಏನಾದರೂ ಪೋಸ್ಟ್ಗಳು ಬರುವಂಥವೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಇನ್ನು ಆ ಬಳಿಕ ಶುಕ್ರವಾರ, ಶನಿವಾರ ಪರವಾಗಿಲ್ಲ. ಶುಕ್ರವಾರ, ಶನಿವಾರ ನಿಮಗೆ 3-4ರಲ್ಲಿ ಉತ್ತಮ ಫಲಗಳು ಸಿದ್ಧಿಯಾಗಲಿವೆ. ಅಲ್ಲಿ ನಿಮ್ಮ ಇಷ್ಟ ಸಿದ್ಧಿ, ಲಾಭ ಸಿದ್ಧಿಗಳಾಗುತ್ತದೆ. ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಾಗಿ ಪ್ರಗತಿ ಆಗುವಂಥದ್ದು, ಶುಭ ಸಮಾಚಾರ ಕೇಳುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ಬೆರೆಯುವಂಥದ್ದು, ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಇವಾಗ ಶುಭ ಕಾರ್ಯಗಳ ಸಿದ್ಧತೆಯಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು. ಇನ್ನು ಅದಲ್ಲದೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಆಕಸ್ಮಿಕ ದೊಡ್ಡ ಮೊತ್ತದ ಲಾಭಗಳು ಬರೋದಾಗಲಿ, ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಈ ರೀತಿ ಅನೇಕ ಉತ್ತಮ ಫಲಗಳು ಬರಲಿವೆ. ಹಾಗಾಗಿ ನೀವು ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಭಾನುವಾರ ಉತ್ತಮ ಬಂದಿದೆ. ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಮಿಶ್ರ ಫಲ, ಆ ಬಳಿಕ ಗುರುವಾರ ಮಧ್ಯಮ ಫಲ, ಶುಕ್ರವಾರ, ಶನಿವಾರ ಅತ್ಯುತ್ತಮ ಫಲ ಎಂದು ಬಂದಿದೆ. ಹಾಗಾಗಿ ಆ ಉತ್ತಮ ಫಲ ಬರುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮಧ್ಯಮ ಮತ್ತು ಮಿಶ್ರ ಫಲಗಳ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ, ಅಂದರೆ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಮಾತು, ನಡವಳಿಕೆ, ಬಾಂಧವ್ಯ ಜೊತೆಗೆ ಇನ್ನಿತರ ಜೊತೆಗೆ ನಾವು ಒಂದು ಯಾವ ರೀತಿ ನಾವು ವಿವಾದಕ್ಕೆ ಸಿಲುಕಿಕೊಳ್ಳದಂತೆ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಸಾಮಾಜಿಕ ಜಾಲತಾಣ ಇತ್ಯಾದಿಗಳ ಉಪಯೋಗದಲ್ಲಿ ಅಥವಾ ನೀವು ಅದರ ಪೋಸ್ಟ್ ಮಾಡೋದಾಗಲಿ ಅಥವಾ ಲೈಕ್ ಶೇರ್ ಮಾಡುವಾಗಲೂ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಅದು ಕೊನೆಗೆ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ವಿಚಾರಗಳು ಆಗ್ಬೋದಾಗಿದೆ. ಜೊತೆಗೆ ವಿರುದ್ಧ ಲಿಂಗದವರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಆ 3 ದಿನಗಳಲ್ಲಿ ವಿಶೇಷವಾಗಿ ಮಂಗಳವಾರ, ಬುಧವಾರ ಸ್ವಲ್ಪ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಇನ್ನುಳಿದಂತೆ ನಿಮಗೆ ಸರ್ಕಾರಿ ಕೆಲಸದ ವಿಚಾರ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಹಣಕಾಸು ಎಲ್ಲ ಭಾಳ ಚೆನ್ನಾಗಿರುತ್ತೆ. ಲಾಭ ಆದಾಯ ಉತ್ತಮ ಇರುತ್ತೆ. ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಘಟನೆಗಳು ಸಹ ಆಗಲಿವೆ. ಜೊತೆಗೆ ವಸ್ತ್ರ, ಆಭರಣ, ಯಂತ್ರ, ಉಪಕರಣಗೊಳ್ಳುವಂಥ ಅವಕಾಶ ಕೆಲವೊಬ್ಬರಿಗೆ ಈ ವಾರದಲ್ಲಿ ಒದಗಿ ಬರಲಿವೆ. ಯಾಕಂದರೆ ಶುಕ್ರ ಅನುಗ್ರಹ, ಗುರು ಅನುಗ್ರಹ ಜೊತೆಗೆ ಮಂಗಳನ ಬೆಂಬಲ ನಿಮಗೆ ಬಹಳ ಅದ್ಭುತವಾಗಿದೆ. ಭೂಮಿ, ಮನೆಗೆ ಸಂಬಂಧಪಟ್ಟ ಏನಾದರೂ ಮಾತುಕತೆಗಳು ಸಹ ಆಗುವಂಥ ಸಾಧ್ಯತೆ ಈ ವಾರದಲ್ಲಿ ಕಂಡು ಬಂದಿದೆ. ಈ ವಾರ ಈ ವೃಷಭ ರಾಶಿಯವರು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣಗಳನ್ನು ಬಳಸ್ಕೋಬೋದು. ಯೆಲ್ಲೋ, ಗ್ರೇ, ವೈಟ್, ಬ್ಲೂ, ರೆಡ್ ಎಂಬ ಪಂಚವರ್ಣಗಳನ್ನು ನೀವು ಈ ವಾರದಲ್ಲಿ ಬಳಸ್ಕೋಬೋದು. ಪಂಚಗ್ರಹಗಳ ಒಂದು ಬೆಂಬಲ ನಿಮಗೆ ಇರುತ್ತೆ. ಸಂಖ್ಯೆಗಳು 3, 4, 6, 8, 9, 3, 4, 6, 8, 9 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ವಾರದ ಆರಂಭ ಶುಭ ಆರಂಭನೇ ಬಂದಿದೆ. ಆರಂಭದ 3 ದಿನಗಳು ನಿಮಗೆ ಅತ್ಯುತ್ತಮ ಫಲವನ್ನು ಕೊಡ್ತಾ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಸಹ ನಿಮಗೆ ಉತ್ತಮ ಫಲಗಳು ಬರ್ತಾ ಹೋಗ್ತವೆ. ಅಲ್ಲಿ ಚಂದ್ರನ ಅನುಗ್ರಹ ನಿಮಗೆ ಅಪರೂಪದಲ್ಲಿ ವಿಶೇಷವಾಗಿ ನಿರಂತರವಾಗಿ 4 ದಿನಗಳ ಕಾಲ ಸಿಗ್ತಾ ಇರುವಂಥದ್ದು. ಆ 4 ದಿನಗಳಲ್ಲಿ ನಿಮಗೆ ಇಷ್ಟ ಸಿದ್ಧಿ, ಲಾಭ ಸಿದ್ಧಿ ಜೊತೆಗೆ ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದು. ಇನ್ನು ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಕೃಷಿ ಚಟುವಟಿಕೆಯವರಿಗೆ ನಿಶ್ಚಿತವಾದ ಲಾಭ ಬರಲಿವೆ. ನಿಮ್ಮ ಉತ್ಪನ್ನಗಳಿಗೆ ಈಗ ಬೆಲೆ ಏರಿಕೆ ಅಥವಾ ಹೆಚ್ಚಿನ ಬೇಡಿಕೆಗಳು ಬಂದು ಆ ನಿಮ್ಮ ಉತ್ಪನ್ನಗಳು ಹೆಚ್ಚಿನ ಬೆಂಬಲ ಬೆಲೆಗೆ ನಿಮಗೆ ಈಗ ಹಾಗೆ ತುಂಬ ಲಾಭದಾಯಕವಾಗಿ ಬರಲಿವೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಜೊತೆಗೆ ನಿಮ್ಮ ಯಾವುದಾದ್ರೂ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮ ಆಯ್ಕೆಯಾಗುವಂಥ ಶುಭ ಸಮಾಚಾರಗಳು ಬರ್ಬೋದು. ವಿವಾಹ ಸಿದ್ಧತೆ ಅಥವಾ ವಿವಾಹ ಅಪೇಕ್ಷಿತರಿಗೆ ಸಹ ವಿವಾಹಕ್ಕೆ ಸಂಬಂಧಿತವಾದ ಸಂಬಂಧಗಳು ಸಹ ಈಗ ಫಿಕ್ಸ್ ಆಗುವಂಥದ್ದು. ಈ ರೀತಿ ಹಲವಾರು ಶುಭ ಘಟನೆಗಳು ಈ 28, 29, 30, 1 ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಹಾಗೆ ಗುರುವಾರದಲ್ಲಿ ನಿಮಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಸಹ ಪ್ರಗತಿ ಕಂಡು ಬರುತ್ತೆ. ಇನ್ನು 2, 3 ತಾರೀಕು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 2, 3ರಲ್ಲಿ ಸ್ವಲ್ಪ ಮಿಶ್ರ ಫಲಗಳು, ಮಾತಿನ ಚಕಮಕಿ ಆಗುವಂಥದ್ದು, ವ್ಯಾಪಾರದಲ್ಲಿ ಸ್ವಲ್ಪ ನಿಧಾನಗತಿ ಬರುವಂಥದ್ದು, ಜೊತೆಗೆ ನಿಮ್ಮ ಒಂದು ಚಟುವಟಿಕೆಯಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಕೆಲವೊಂದು ಗಂಭೀರವಾದ ಆರೋಪಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಶುಕ್ರವಾರ ಮತ್ತು ಶನಿವಾರದಲ್ಲಿ ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಶುಕ್ರವಾರ ಮತ್ತು ಶನಿವಾರದಂದು ಆಕಸ್ಮಿಕ ಖರ್ಚುಗಳು ಜೊತೆಗೆ ಯಾವುದೇ ರೀತಿ ನಿಮ್ಮ ತಪ್ಪಿನಿಂದ ನಷ್ಟ ಆಗುವಂಥದ್ದು ಮುಂತಾದರ ಬಗ್ಗೆ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಿ ಮಾತಿನ ಚಕಮಕಿ ಅಥವಾ ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಅಲ್ಲಿ ದೊಡ್ಡ ಜಗಳಗಳು ಆಗುವಂಥದ್ದೆಲ್ಲ ಸಾಧ್ಯತೆ. ಹಾಗಾಗಿ ಶುಕ್ರವಾರ, ಶನಿವಾರ ಇತ್ಯಾದಿ ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಎಚ್ಚರ ಬೇಕಾಗುತ್ತೆ. ಒಟ್ಟಿನಲ್ಲಿ ಆರಂಭದ 4 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲಗಳು ಈ ವಾರದಲ್ಲಿ ಬರ್ತಾಯಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಲು ಕೊನೆಯ 3 ದಿನಗಳಲ್ಲಿ ಸ್ವಲ್ಪ ನೀವು ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ತನುಮಾನ ಧನದ ಒಂದು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 5, 6, 7, 2, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ವಿಶೇಷವಾದ ಶುಕ್ರ ಮತ್ತು ಬುಧರ ಅನುಗ್ರಹದಿಂದ ವಿಶೇಷವಾಗಿ ಹಣಕಾಸು, ವ್ಯಾಪಾರ, ಉದ್ಯಮ, ಉದ್ಯೋಗಕ್ಕೆ ಸಂಬಂಧಪಟ್ಟು ಶುಭ ಸೂಚನೆಗಳು, ಶುಭ ಘಟನೆಗಳು ಆಗಲಿವೆ. ಶುಭ ಸಮಾಚಾರಗಳು ನಿಮಗೆ ಈ ವಾರದ ಆರಂಭದ 4 ದಿನಗಳಲ್ಲಿ ಖಂಡಿತ ಬರಲಿವೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ಕರ್ಕಾಟಕ ರಾಶಿಗೆ ಆರಂಭ ಭಾನುವಾರದ 28ನೇ ತಾರೀಕು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರ್ತಾಯಿದೆ. ಭಾನುವಾರ ಸ್ವಲ್ಪ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲೂ ಜರುಗಬಹುದು. ಕೆಲವೊಂದು ವಾಗ್ವಾದ ಕಲಹ ಹೆಚ್ಚಳ ಆಗುವಂಥದ್ದು, ಜೊತೆಗೆ ನಿಮಗೆ ವಿರುದ್ಧವಾದ ಕೆಲವರು ಗುಪ್ತ ಶತ್ರುಗಳ ರೂಪದಲ್ಲಿ ಸಂಚನ್ನು ಮಾಡೋದು, ಅಥವಾ ಹಿಂದೆ ನಿಮ್ಮಿಂದ ಉಪಕೃತರಾದವರು ನಿಮ್ಮಿಂದ ಪ್ರಯೋಜನ ಪಡೆದರು ಈಗ ನಿಮಗೆ ತಿರುಗಿ ತಿರುಗಿ ನಿಲ್ಲುವಂಥದ್ದು ಮುಂತಾದ ಕೆಲವು ವಿಕ್ಷಿಪ್ತವಾದ ಘಟನೆಗಳು ಜರುಗಬಹುದು. ಹಾಗಾಗಿ ತುಂಬ ಒಂದು ತಾಳ್ಮೆಯಿಂದ ಇರಬೇಕಾಗುತ್ತೆ. ಜೊತೆಗೆ ಇತರರ ಜೊತೆಗೆ ಯಾವುದೇ ರೀತಿಯ ಕಲಹ ವಾಗ್ವಾದಗಳನ್ನು ಆಗದಂತೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಜೊತೆಗೆ ಹಣಕಾಸಿನಲ್ಲೂ ಸಹ ಸ್ವಲ್ಪ ಕಷ್ಟಗಳು ಆಗುವ ಸೂಚನೆ ಭಾನುವಾರದಂದು ಬರುತ್ತೆ. ಇನ್ನು ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 29-30 ಸೋಮವಾರ ಮಂಗಳವಾರದಲ್ಲಿ ಇಷ್ಟ ಸಿದ್ಧಿ ಲಾಭ ಸಿದ್ಧಿ ಇಲ್ಲದೆ ವ್ಯಾಪಾರ ಉದ್ಯಮ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೂ ಶುಭಫಲ. ಮಹಿಳೆಯರು ಗೃಹಿಣಿಯರಿಗೂ ಮನೆಯಲ್ಲಿ ನೆಮ್ಮದಿ ವಾತಾವರಣ. ಯಾವುದೇ ರೀತಿಯ ಇಷ್ಟಪಟ್ಟಂಥ ವಸ್ತುಗಳನ್ನು ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ 29-30ರಲ್ಲಿ ಬರುತ್ತೆ. ಇನ್ನು 2 ಮತ್ತು 3ನೇ ತಾರೀಕು ದಸರಾದ ಶುಭ ಕಾಲದಲ್ಲಿ 2-3ನೇ ತಾರೀಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ಇಂದು ವಿಶೇಷವಾದ ಆಶೀರ್ವಾದವನ್ನು ನಿಮಗೆ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ವದ ಬೆಳವಣಿಗೆಗಳಾಗುವಂಥದ್ದು, ದೊಡ್ಡ ಮೊತ್ತದ ಹಣ ಕೈ ಸೇರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಅಂದರೆ ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಬರುತ್ತೆ. ಮಾತುಕತೆನೋ ಅಥವಾ ರಾಜ್ಯ ಸಂಧಾನನೋ ಅಥವಾ ಭೂಮಿಯ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೋ ಅಥವಾ ಯಾವುದೇ ರೀತಿಯ ಶುಭ ಆರಂಭಗಳನ್ನು ಮಾಡಲಿಕ್ಕೋ ಉದ್ಯಮ ವ್ಯಾಪಾರಗಳನ್ನು ಆರಂಭ ಮಾಡಲಿಕ್ಕೋ ಭಾಳ ಉತ್ತಮ ಅವಕಾಶ ಇಂದು ಇದೆ. 2-3ನೇ ತಾರೀಕು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನ ಶನಿವಾರ ಸ್ವಲ್ಪ ಮಿಶ್ರ ಫಲ. 4ನೇ ತಾರೀಕರಂದು ಮಿಶ್ರ ಫಲಗಳ ಸೂಚನೆ. ಕಲಹ ವಾಗ್ವಾದಗಳು ಹೆಚ್ಚಳಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಭಯ ಆತಂಕ ಚಿಂತೆ ಹೆಚ್ಚಳಾಗುತ್ತೆ. ಹಿರಿಯರಲ್ಲೂ ಕಿರಿಯರಲ್ಲೂ ನಿಮಗೆ ವಾಗ್ವಾದ ಬರ್ಬೋದು, ಅಥವಾ ಇತರರ ಜೊತೆಗೆ ನೀವು ಯಾವುದಾದ್ರು ಸಣ್ಣ ಪುಟ್ಟ ವಿಚಾರಗಳಿಗೂ ವಾಗ್ವಾದ ಕಲಹದಿಂದ ಅದರ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುವಂಥ ಘಟನೆ ಆಗ್ಬೋದು. ಹಾಗಾಗಿ ಮಾತು ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕಾಗುತ್ತೆ ಶನಿವಾರದಂದು. ಹಾಗಾಗಿ ನಿಮಗೆ ವಾರದ ಆರಂಭದ ಭಾನುವಾರ ಮತ್ತು ವಾರದ ಕೊನೆಯ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಉಳಿದ 4 ದಿನಗಳಲ್ಲಿ 5 ದಿನಗಳಲ್ಲಿ ನಿಮಗೆ ಉತ್ತಮ ಫಲಗಳು ಸಿದ್ಧಿ ಆಗ್ತವೆ. 5 ದಿನಗಳಲ್ಲಿ 29, 30, 1, 2, 3 ಆ 5 ದಿನಗಳು ನಿಮಗೆ ಉತ್ತಮ ಫಲದ ಸೂಚಕವಾಗಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮ್ಮ ರಾಶಿಯಾಧಿಪತಿ ಕೊಡ್ತಾ ಇದ್ದೇನೆ. ಜೊತೆಗೆ ಅಪರೂಪದ ಕೆಲವು ಘಟನೆಗಳು ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸಮಾಚಾರಗಳು ಈ ವಾರದಲ್ಲಿ ಆಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟ ಸುದೃಢತೆ ಬರ್ಬೋದು. ಬಾಕಿ ಉಳಿದಂಥ ಕೆಲವು ನಿಮಗೆ ಸಾಲ ಅಥವಾ ಸಾಲ ತೀರಿಸಿದಾಗಲೇ ಅವೆಲ್ಲಗೆ ಈಗ ಸಹಾಯ ಆಗ್ಬೋದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಕಟಕದವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 2, 6 1 to 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲಿ ಶುಕ್ರರ ಮತ್ತು ಚಂದ್ರನ ಅನುಗ್ರಹ ಜೊತೆಗೆ ರವಿಯ ಅನುಗ್ರಹ ಸಹ ನಿಮಗೆ ಈ ವಾರ ಇರೋದ್ರಿಂದ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿ ಕೆಲಸ, ಭೂಮಿ ವಿವಾದ ನಿವಾರಣೆ ಮಾಡುವಂಥದ್ದು, ಅದು ಭೂಮಿ ದಾಖಲೆ ಪತ್ರ ಮುಂತಾದ ಕೆಲಸ ಕಾರ್ಯಗಳಿದ್ರೆ ಈ ವಾರದಲ್ಲಿ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ಈ ವಾರದ ಸಾಮಾನ್ಯ ಆರಂಭದ ಭಾನುವಾರದಂದು ಸ್ವಲ್ಪ ಏರುಪೇರಿನ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಅತೃಪ್ತಿಯಾಗುವಂಥ ಘಟನೆ ಜರುಗಬಹುದು. ಜೊತೆಗೆ ಯಾವುದೇ ಕೆಲಸದ ಪ್ರಯತ್ನದಲ್ಲಿ ಪದೇ ವಿಳಂಬ ಅಥವಾ ವಿಘ್ನಗಳು ತಲೆದೋರ್ಬೋದು. ಹಾಗಾಗಿ ಭಾನುವಾರ ಸ್ವಲ್ಪ ನೀವು ಎಲ್ಲ ವಿಚಾರದಲ್ಲಿ ತಾಳ್ಮೆ ಮತ್ತು ಯಾವುದೇ ರೀತಿಯ ಆತುರವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಜೊತೆಗೆ ಯಾವುದೇ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳನ್ನು ಏನಾದರೂ ನೀವು ಅವರನ್ನು ರಿಪೇರಿ ಮಾಡುವಂಥ ವಿಚಾರಕ್ಕೆ ಇದಕ್ಕೆಲ್ಲ ಕೈ ಹಾಕಿದರೆ ಅದು ನಿಮಗೆ ಉಲ್ಟಾ ಹೊಡೆಯುವ ತಿರುಗುಬಾಣ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಭಾನುವಾರ ಇಂತಹ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಸೋಮವಾರ ಮಂಗಳವಾರ ಸಾಮಾನ್ಯ ದಿನ. ಇಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಇಲ್ಲಿನೂ ಹಾಗೆ ಸೋಮವಾರ ಮಂಗಳವಾರದಲ್ಲಿ ಸಹ ಹಾಗೆ ಮಾತಿನ ಚಕಮಕಿ ಕಲಹ ಬರ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ನಿಮ್ಮ ಮನೆಯ ಕಿರಿಯ ಸದಸ್ಯರಿರ್ಬೋದು, ನಿಮ್ಮ ಅಥವಾ ಸೋದರನೋ ಅಥವಾ ನಿಮ್ಮದೇ ಮಕ್ಕಳು ಇರ್ಬೋದು, ಅವರು ನಿಮಗೆ ಏನಾದರೂ ಅಹಿತಕರವಾದ ಮಾತನಾಡೋದಾಗಲಿ ಅಥವಾ ಅವರು ನಿಮ್ಮ ವಿರುದ್ಧ ಏನಾದರೂ ಒಂದು ಸಂಚನ್ನು ಮಾಡೋದಾಗಲಿ ಅಥವಾ ನೀವು ಹೇಳಿದವರು ಯಾವುದೇ ಒಂದು ಮಾತನ್ನು ಅವರು ಕೇಳದೆ ನಿಮಗೆ ಏನಾದರೂ ವಿರುದ್ಧವಾದ ಭಾಷೆಗಳಿಂದ ಅಥವಾ ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡೋದು ಮುಂತಾದ ಬೇಜಾರಾಗುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಇದು ವೃತ್ತಿ ಜಾಗದಲ್ಲೂ ಆಗ್ಬೋದು, ಮನೆಯಲ್ಲೂ ಎಲ್ಲೂ ಆಗ್ಬೋದು. ಹಾಗಾಗಿ ಮಾತಿನ ಬಗ್ಗೆ ತುಂಬ ನಿಗಾ ಬೇಕಾಗುತ್ತೆ. ಈ ಸೋಮವಾರ ಮಂಗಳವಾರದಲ್ಲಿ ಇಂಥ ಒಂದು ಕಲಹ ವಾಗ್ವಾದ ಜೊತೆಗೆ ಪರಸ್ಪರ ದೋಷಾರೋಪ ಇವೆಲ್ಲ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಅವಮಾನಕರ ಘಟನೆ ನಿಮಗೆ ಆಗುವಂಥದ್ದು, ಅವಮಾನಕರ ಘಟನೆ ಸಾರ್ವಜನಿಕ ಸಮ್ಮುಖದಲ್ಲೂ ಆಗ್ಬೋದು, ಮನೆಯಲ್ಲೂ ಆಗುವಂಥದ್ದು. ಹಾಗಾಗಿ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂಥ ಗಾದೆಯಂತೆ ನೀವು ಸ್ವಲ್ಪ ಹೆಚ್ಚಿನ ಒಂದು ಮಾತಿನ ಬಗ್ಗೆ ನಿಗಾ ವಹಿಸಬೇಕಾಗುತ್ತೆ ಸೋಮವಾರ ಮಂಗಳವಾರ. ಆ ಬಳಿಕ ಬರುವಂಥ 4 ದಿನಗಳು ನಿಮಗೆ ಉತ್ತಮ ಇದೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ದಸರಾ ಪರ್ವಕಾಲದಲ್ಲಿ ಬರುವಂಥ ಈ 4 ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾ ಇದೆ. ಅದರಲ್ಲೂ ಬುಧವಾರ, ಗುರುವಾರ ಸ್ವಲ್ಪ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು, ಜೊತೆಗೆ ಹಣಕಾಸಿನ ಆಕಸ್ಮಿಕ ಹರಿವು ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಬರಲಿದೆ. ಮಹಿಳೆಯರು ಗೃಹಿಣಿಯರ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಸಮಾಚಾರಗಳು ಅಥವಾ ಬಂದು ಪ್ರಮುಖ ವ್ಯಕ್ತಿಗಳ ಭೇಟಿ ಮಾಡಿ ಅವರಿಂದ ನಿಮಗೆ ಕಾರ್ಯ ಸಾಧನೆ ಆಗುವಂಥದ್ದು, ಸರ್ಕಾರ ಕೆಲಸದಲ್ಲಿ ಸಹ ಪ್ರಗತಿ ಆಗುವಂಥದ್ದು. ಈ ರೀತಿ
ಆರಂಭದ ದಿನಗಳ ಸ್ವಲ್ಪ ಮಿಶ್ರ ಫಲಗಳು ಬಂದರೂ ನಂತರದ 4 ದಿನಗಳು 1, 2, 3 ಮತ್ತು 4ನೇ ತಾರೀಕಲ್ಲಿ ಅನೇಕ ಶುಭ ಸಿದ್ಧಿಗಳು ಆಗಲಿವೆ. ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣದ ಅವಕಾಶ, ಕೆಲವರಿಗೆ ವಿದೇಶದ ಸಂಚಾರದ ಅವಕಾಶ, ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ಬಡ್ತಿ ಪ್ರಮೋಷನ್ ಅಂತ ಅವಕಾಶ ಎಲ್ಲ ಸಿಗಲಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ಒಂದು ಅವಕಾಶವನ್ನು ಕೊನೆಯ 4 ದಿನಗಳು ನಿಮಗೆ ಸದುಪಯೋಗಪಡಿಸಿಕೊಳ್ಳಿ. ದಸರಾ ಪರ್ವಕಾಲದಲ್ಲಿ ಬರ್ತಕ್ಕಂಥ ವಿಶೇಷವಾದ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗಿರ್ತಕ್ಕಂಥ ಗುರುವಿನ ಬೆಂಬಲ ಮತ್ತು ಮಂಗಳನ ಅನುಕೂಲತೆ ಇವೆಲ್ಲವೂ ನಿಮಗೆ ಸಹಾಯಕವಾಗಿ ಬರಲಿದೆ. ಇನ್ನು ಭೂಮಿ ಮನೆ ಕೊಳ್ಳುವಂಥ ವಿಚಾರ ಸಂಬಂಧಪಡಿಸಿ ಈ ತಿಂಗಳಲ್ಲೇ ನಿಮಗೆ ಕೊನೆಯ ಭಾಗದಲ್ಲಿ ಅಲ್ಲಿ ಮಂಗಳನ ವಿಶೇಷವಾದ ಅನುಗ್ರಹ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಶುಭಫಲಗಳು ಈಗ ಭೂಮಿ ಅಥವಾ ಮನೆ ಕೊಳ್ಳುವ ವಿಚಾರದಲ್ಲಿ ಈಗ ಚಾಲನೆ ಸಿಗಲಿದೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಯೆಲ್ಲೋ, ಗ್ರೀನ್, ರೆಡ್ ಎಂಬಂಥ ತ್ರಿವರ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 5, 9, 3, 5, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾ ಇದೆ. ಆರಂಭದಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥದ್ದು, ಜೊತೆಗೆ ಅರಿಯತಕ್ಕಂಥ ಶುಕ್ರ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ ಇರುವ ಕಾರಣ ಹಣಕಾಸು, ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟು ಬಹಳಷ್ಟು ಉತ್ತಮ ಫಲಗಳಿವೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಪೆಂಡಿಂಗ್ ಇದ್ದ ಅದೇ ಸಾಲ ಆಗಲಿ ಅಥವಾ ನೀವು ಕೊಡಬೇಕಾದ ಅದು ನಿಮಗೆ ಬರಬೇಕಾದ ಹಣಗಳು ಈಗ ಮರಳಿ ಬರೋದಂಥ ಘಟನೆಗಳಾಗ್ತವೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯಮಕ್ಕೆ ಸಂಬಂಧಪಟ್ಟ ಮಹತ್ವವಾದ ಬದಲಾವಣೆಗಳು, ಜೊತೆಗೆ ಇತರ ವ್ಯಕ್ತಿಗಳ ನಿಮಗೆ ಸಹಾಯಗಳು, ಬಂಧು ಮಿತ್ರರ ಸಹಾಯ ಸಹ ಭಾನುವಾರದಂದು ಸಿಗಲಿವೆ. ಒಟ್ಟಿಗೆ ಆರ್ಥಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಆರೋಗ್ಯವಾಗಿಯೂ ಬಹಳ ಉತ್ತಮ ಇರುವಂಥ ದಿನ ಭಾನುವಾರ. ಇನ್ನು ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ದಿನ ಆಗಿರುತ್ತೆ. 29, 30 ಸೋಮವಾರ ಮಂಗಳವಾರದಲ್ಲಿ ಮಿಶ್ರ ಫಲಗಳ ಸೂಚನೆ ಬಂದಿದೆ. ಏನಾದರೂ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದ ಬರ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಜೊತೆಗೆ ಬಂಧುಗಳಲ್ಲಿ ಮಿತ್ರರಲ್ಲಿ ಏನಾದರೂ ವಾಗ್ವಾದ ಕಲಹ ಬರ್ಬೋದು, ಅಥವಾ ಬಂಧುಗಳು ಮಿತ್ರರು ನಿಮ್ಮ ವಿರುದ್ಧವಾದ ಸಂಚನ್ನು ಮಾಡೋದಾಗಲಿ ಅಥವಾ ಇತರರಲ್ಲಿ ನಿಮ್ಮ ಒಂದು ವಿರುದ್ಧವಾಗಿ ಚಾಡಿಯ ಮಾತನ್ನು ಹೇಳೋದು ಮುಂತಾದೆಲ್ಲ ಅಪಪ್ರಚಾರಗಳು ಜರುಗಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ಒಂದು ಪ್ರಯತ್ನದಲ್ಲಿ ಇಂದು ಸಕ್ಸಸ್ ರೇಟ್ ಬಹಳ ಕಡಿಮೆ ಇರುತ್ತೆ. ಸೋಮವಾರ ಮಂಗಳವಾರದಲ್ಲಿ ಸ್ವಲ್ಪ ಎಲ್ಲ ವಿಚಾರ ತಾಳ್ಮೆ ಬೇಕು, ಮುನ್ನೆಚ್ಚರಿಕೆಯಿಂದ ಇರಬೇಕು. ಬುಧವಾರ ಗುರುವಾರ ಪರವಾಗಿಲ್ಲ. ಬುಧವಾರ ಗುರುವಾರ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಇದೆ. ಆರ್ಥಿಕವಾಗಿ ಉತ್ತಮ ಫಲಗಳು ಆಗಲಿವೆ. ಹಣಕಾಸಿನ ನೆರವು ಚೆನ್ನಾಗುತ್ತೆ. ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿಯಾಗುವಂಥ ಲಕ್ಷಣಗಳು ಕಂಡುಬರುತ್ತೆ. ಆದರೆ ಸಣ್ಣ ಪುಟ್ಟ ವಾಗ್ವಾದ ಕಲಹದ ಬಗ್ಗೆ ಎಚ್ಚರ ಗಮನಿಸಬೇಕು. ಇನ್ನು ಶುಕ್ರವಾರ ಶನಿವಾರ 3 ಮತ್ತು 4ನೇ ತಾರೀಕು ಉತ್ತಮ ಫಲಗಳ ಸೂಚನೆ ಇರುತ್ತೆ. 3 ಮತ್ತು 4 ಶುಕ್ರವಾರ ಶನಿವಾರದಂದು ಇಷ್ಟ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಇದೆ. ಅಂದುಕೊಂಡಂತೆ ಬೇಗನೆ ಕೆಲಸ ಕಾರ್ಯಗಳು ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ವಿದ್ಯಾರ್ಥಿಗಳಿಗೆ, ಯುವಕರು, ಸಾಧಕರು ಅವರ ಒಂದು ಕನಸು ಗುರಿಗೆ ತಲುಪುವಂಥ ಸಾಧ್ಯತೆಗಳು ಈ ಶುಕ್ರವಾರ ಶನಿವಾರದಂದು ಬರಲಿವೆ. ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ ಇವೆಲ್ಲವೂ ನಿಮಗೆ ಸಿಗಲಿದೆ ವಾರದ ಕೊನೆಯ ಭಾಗದಲ್ಲಿ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಆರಂಭದಲ್ಲಿ ಬಹಳ ಉತ್ತಮ ಫಲ ಭಾನುವಾರ ಬಂತು. ಅಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಗುರುವಾರ ಶುಕ್ರವಾರ ಸ್ವಲ್ಪ ಉತ್ತಮ ಫಲ, ಶನಿವಾರ ಇನ್ನಷ್ಟು ಉತ್ತಮ ಫಲಗಳು ನಿಮಗೆ ವಾರದ ಕೊನೆಯ ಭಾಗದಲ್ಲಿ ಸಿಗಲಿದೆ. ಅದನ್ನು ಚೆನ್ನಾಗಿ ನೀವು ಅರಿತುಕೊಂಡು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಕೆಲವೊಂದು ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ ಇದರ ಬಗ್ಗೆ ಎಚ್ಚರ ಗಮನಿಸಬೇಕು. ಜೊತೆಗೆ 3ನೇ ವ್ಯಕ್ತಿಗಳ ಒಂದು ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ ಅವರನ್ನು ರಿಪೇರಿ ಮಾಡುವಂಥ ಕೈ ಕೆಲಸಗಳಿಗೆ ಕೈ ಹಾಕೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ತಿರುಗುಬಾಣ ಆಗುತ್ತೆ. ಜೊತೆಗೆ ಅದರಿಂದ ನಿಮಗೆ ತುಂಬ ಒಂದು ಬೇಜಾರಾಗುವಂಥ ಘಟನೆಗಳಾಗ್ತವೆ. ಹಾಗಾಗಿ ನಿಮ್ಮ ವಿಚಾರ ಏನಿದೆ ಅದನ್ನೇ ಸ್ವಲ್ಪ ಸರಿ ಮಾಡಿಕೊಳ್ಳಿಕ್ಕೆ ನೋಡಿ. ಇತರರ ವಿಚಾರ ಬಗ್ಗೆ ತುಂಬ ಗಂಭೀರವಾದ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 4 ಮತ್ತು 6, 4 and 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬಂದಿದೆ. ಹೆಚ್ಚಿನ ಏನು ಬದಲಾವಣೆಗಳು ಅಂತದೇನಿಲ್ಲ. ನಿಮ್ಮ ಎಲ್ಲ ದೈನಂದಿನ ವಿಚಾರಗಳು, ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಅಂಥದ್ದೇನು ತೊಂದರೆ ಇಲ್ಲ. ಹಣಕಾಸಿನ ಬಗ್ಗೆ ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿನ ಪಾವತಿ, ಹಣಕಾಸಿನ ಹೂಡಿಕೆ ಮಾಡುವಂಥದ್ದಾಗಲಿ, ಯಾರಿಗೆ ಹಣ ಸಾಲ ಕೊಡೋದು ಪಡೆಯೋದ ವಿಚಾರವಾಗಿ ಸ್ವಲ್ಪ ಇದನ್ನು ಅಷ್ಟು ಮಾಡದೇ ಇರುವಂಥದ್ದು ಒಳ್ಳೆಯದು. ಅದು ಹಣಕಾಸಿಗೆ ಸಂಬಂಧ ದೊಡ್ಡ ಮೊತ್ತದ ಏನಾದರೂ ಟ್ರಾನ್ಸಾಕ್ಷನ್ ಮಾಡೋರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದನ್ನು 1-2 ದಿನದ ಮಟ್ಟಿಗೆ ನೀವು ಮುಂದೂಡೋದು ಒಳ್ಳೆಯದಾಗುತ್ತೆ. ಆರೋಗ್ಯ, ಇನ್ನಿತರ ವಿಚಾರ, ವೈಯಕ್ತಿಕ ವಿಚಾರ ಭಾನುವಾರ ಉತ್ತಮ ಇರುತ್ತೆ. ಇನ್ನು ಸೋಮವಾರ ಮಂಗಳವಾರ ಬುಧವಾರ 3 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲ. ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಶುಕ್ರನ ಅನುಗ್ರಹ, ಗುರುವಿನ ಬೆಂಬಲ ಇತ್ಯಾದಿ ಇರುವಂಥದ್ದು. ಈ ರೀತಿ ನಿಮಗೆ ಅಲ್ಲಿ ಕೇತು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಈ 3 ದಿನಗಳು ನಿಮಗೆ ಅದ್ಭುತವಾದ ಶುಭಫಲವನ್ನು ಕೊಳ್ಳಿವೆ. 29, 31 ಅಂದರೆ ಸೋಮವಾರ ಮಂಗಳವಾರ ಬುಧವಾರ ನಿಮ್ಮ ಇಷ್ಟಗಳು ಸಿದ್ಧಿಯಾಗಲಿವೆ. ಲಾಭಗಳು ವೃದ್ಧಿ, ವ್ಯಾಪಾರದಲ್ಲಿ ಪ್ರಗತಿ, ಯಾವುದೇ ರೀತಿ ಆರಂಭ ಮಾಡಲಿಕ್ಕೆ ಅವಕಾಶಗಳು, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ, ಕೆಲವರಿಗೆ ಬಹುಮಾನ ಉಡುಗೊರೆಗಳು ಬರುವುದಾಗಲಿ, ಅದು ಯಾವುದೇ ರೀತಿಯ ಒಂದು ಸಾರ್ವಜನಿಕ ಸಂಸ್ಥೆಯಲ್ಲಿ ನಿಮಗೆ ಸನ್ಮಾನ ಇತ್ಯಾದಿಗಳು ಆಗುವಂಥದ್ದಾಗಲಿ,
ಇನ್ನು ಯಾರ್ಯಾರು ಈ ನಮ್ಮ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ನಡೆಸ್ತಾರೋ ಅದರಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿ ಬರೋದು, ಅಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಲಾಭಗಳು ಬರುವಂಥ ಮುಂತಾದ ನಿಮ್ಮ ನಿರಂತರ ಏನು ಕನಸು ಗುರಿ ಇದೆ ಅದನ್ನು ತಲುಪಲಿಕ್ಕೆ ಈ 3 ದಿನಗಳು ಬಹಳ ಸಹಾಯ ಆಗಲಿವೆ. 29, 30 ಬಂದು ಈ 3 ದಿನಗಳು ನಿಮಗೆ ಅತ್ಯಂತ ಮಹತ್ವದ ಶುಭಫಲವನ್ನು ಕೊಡುವಂಥದ್ದನ್ನು ಸದುಪಯೋಗಪಡಿಸಿಕೊಳ್ಳಿ. 2, 3 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಇಲ್ಲಿ ಕಲಹ ಮತ್ತು ವಾಗ್ವಾದಗಳ ದಿನ ಎಂದು ಕಂಡುಬರುತ್ತೆ. ಅದು ಮನೆಯಲ್ಲೂ ಬರುತ್ತೆ, ವೃತ್ತಿ ಜಾಗದಲ್ಲೂ ಬರುತ್ತೆ, ಪ್ರಯಾಣ ಕಾಲದಲ್ಲೂ ಬರ್ಬೋದು, ಪರಿಚಿತರಲ್ಲೂ ಅಪರಿಚಿತರು ಎಲ್ಲೂ ಬರ್ಬೋದಾಗಿದೆ. ಹಾಗಾಗಿ ಈ 2 ಮತ್ತು 3ನೇ ತಾರೀಕು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಗುರುವಾರ, ಶುಕ್ರವಾರ ಯಾವುದೇ ರೀತಿಯ ಮಾತಿನ ಚಕಮಕಿಗೆ, ವಿವಾದಕ್ಕೆ ಸಿಲುಕಿದಂಥ ಎಚ್ಚರ. ಜೊತೆಗೆ ಯಾವುದೇ ರೀತಿಯ ಸಹಿ ಒಪ್ಪಂದ ಅಗ್ರಿಮೆಂಟನ್ನು ಇದನ್ನು ಮಾಡೋದು ಒಳ್ಳೆಯದಲ್ಲ. ಇಲ್ಲಿ ಮಾಡಿದರೆ ನಮಗೆ ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಇದು ಉಲ್ಟಾ ಆಗ್ಬೋದು. ಯಾಕಂದರೆ ಕೆಲವರಿಗೆ ಹೇಳ್ತೇನೆ, ಆಗ ನಮಗೆ ದಸರಾದಲ್ಲಿ ಶುಭಫಲ ಹೇಳಿದ್ದಾರೆ, ವಿಜಯದಶಮಿ ಉತ್ತಮ ದಿನ, ವಿಜಯದಶಮಿ ಮಾಡಿದರೆ ಎಲ್ಲ ಒಳ್ಳೆಯದು ಅಂತ. ಆದರೆ ಸಾರ್ವತ್ರಿಕವಾಗಿ ಒಳ್ಳೆಯದೇ, ಸಾರ್ವತ್ರಿಕವಾಗಿ ಮಾಡುವಂಥ ಕೆಲಸಗಳು ಮಾಡಿ. ಆದರೆ ವೈಯಕ್ತಿಕ ವಿಚಾರ ಅಂತ ಹೇಳಿದಷ್ಟೇ ಇರ್ತು. ಇದು ವೈಯಕ್ತಿಕ ವಿಚಾರಕ್ಕೆ ಅನ್ವಯ ಮಾಡಿಕೊಳ್ಬೇಕು. ವೈಯಕ್ತಿಕ ವಿಚಾರದಲ್ಲಿ ನೀವು ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೊಳ್ಬೇಕಾಗತ್ತೆ. 2, 3ರಲ್ಲಿ. ಇನ್ನು 4ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಶನಿವಾರ ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಎಲ್ಲ ಕೆಲಸ ಕಾರ್ಯಗಳು ಯಥಾವತ್ತಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಆರಂಭದ ಭಾನುವಾರ ಸ್ವಲ್ಪ ಮಿಶ್ರ ಫಲ, ಸೋಮವಾರ, ಮಂಗಳವಾರ, ಬುಧವಾರ ಅತ್ಯಂತ ಶುಭಫಲ ಬಂದಿದೆ. ಅತ್ಯಂತ ಶುಭಫಲ ಬರುವಂಥ 3 ದಿನಗಳನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಳ್ಳಿ. ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕಾಗತ್ತೆ. ಅಲ್ಲಿ ಮಾತಿನ ಚಕಮಕಿ, ಕಷ್ಟ ನಷ್ಟ, ಅದು ಯಾರಿಂದ ಮೋಸ ವಂಚನೆ ಇತ್ಯಾದಿ ಕೆಲಸಗಳು ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸ್ಕೊಳ್ಬೇಕು. ಈ ವಾರದಲ್ಲಿ ತುಲಾರಾಶಿಯವರು ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು. ಯೆಲ್ಲೋ, ವೈಟ್, ಬ್ಲೂ ಮತ್ತು ಹಾಗೂ ಮಿಕ್ಸ್ ಬಣ್ಣ ಸಹ ಬಳಸ್ಬೋದು. ಯಾಕಂದರೆ ಕೇತು ಸಹ ನಿಮಗೆ ಪೂರಕವಾಗಿ ಮಿಕ್ಸ್ ಬಣ್ಣ ಸಹ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳುವಂಥದ್ದು. ಸಂಖ್ಯೆ 3, 6, 7, 8, 3, 6, 7, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ ನೀವು ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿ ಆಗಲಿವೆ. ಜೊತೆಗೆ ಮನಸ್ಸಿಗೆ ಖುಷಿಯಾಗುವಂತಹ ಘಟನೆ ನಿಮಗೆ ಮನೆಯಲ್ಲೂ ಜಗರ್ಬೋದು. ವೃತ್ತಿ ಜಾಗದಲ್ಲಿ ನಿಮಗೆ ಪ್ರಶಂಸೆ ಪುರಸ್ಕಾರಗಳು ಬರ್ಬೋದು. ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆಗಳು ಬರ್ಬೋದು. ಇನ್ನು ಉದ್ಯೋಗ ನಿರತರಿಗೆ ಉದ್ಯೋಗದಲ್ಲಿ ಅವರಿಗೆ ಬಡ್ತಿ, ಪ್ರಮೋಷನ್, ಇನ್ಸೆಂಟಿವ್, ಬೋನಸ್ ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ಯಾವುದೇ ರೀತಿ ನಿಮ್ಮ ಪ್ರಯತ್ನಗಳಲ್ಲಿ ಸಫಲತೆ ಇಂದು ಬಹಳ ಉತ್ತಮವಾಗಿರುತ್ತೆ ಭಾನುವಾರದಂದು. ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ವೃತ್ತಿ, ಶಿಕ್ಷಣ, ಆರೋಗ್ಯ, ವ್ಯಾಪಾರ, ಉದ್ಯಮ ಏನಿದ್ರು ಅದರಲ್ಲಿ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣದ ವಿಚಾರದ ಬಗ್ಗೆ ಸೋಮವಾರ, ಮಂಗಳವಾರ ಎಚ್ಚರಿಸಬೇಕು. ಹಣದಂದರೆ ಪಾವತಿ ಪೇಮೆಂಟ್ಗಳಲ್ಲಿ ಸ್ವಲ್ಪ ನೀವು ಎಚ್ಚರಿಕೆ ಬೇಕು. ಯಾಕಂದರೆ ನಿಮ್ಮದೇ ತಪ್ಪಿನಿಂದ ಹಣ ನಷ್ಟ ಆಗೋದಾಗಲಿ, ಹಣವನ್ನು ಕಳೆದುಕೊಳ್ಳೋದಾಗಲಿ ಸಾಧ್ಯತೆ ಬರುತ್ತೆ ಈ ಸೋಮವಾರ, ಮಂಗಳವಾರದಂದು. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ನಿರಂತರವಾಗಿ 3 ದಿನಗಳು ನಿಮಗೆ ಅತ್ಯಂತ ಉತ್ತಮ ಫಲ ಬಂದಿವೆ. ಅಲ್ಲಿ ನಿಮ್ಮ ಇಷ್ಟ ಸಿದ್ಧಿ ಲಾಭ ವೃದ್ಧಿ ಆಗುತ್ತೆ. ದಸರಾ ಪರ್ವಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಲಾಭಗಳು ಆಗಲಿವೆ. ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಸ್ಥಿರವಾಗಿ ಆಗುವಂಥದ್ದು. ಉದ್ಯಮದಲ್ಲಿ ಏನೋ ಪ್ರಗತಿ ಬರುತ್ತದೆ. ಯಂತ್ರ, ವಾಹನ, ಉಪಕರಣ ಕೊಳ್ಳುವಂಥ ಅವಕಾಶ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ದೊಡ್ಡ ಮೊತ್ತದ ಲಾಭ, ಬಹುಮಾನ, ಗಿಫ್ಟ್, ಕೊಡುಗೆಗಳು ಸಹ ಬರುವಂಥದ್ದು. ಈ ರೀತಿ ಆಕಸ್ಮಿಕವಾದ ಧನಲಾಭ ನಿಮಗೆ ಅವಕಾಶಗಳು 2, 3ರಲ್ಲಿ ಬಂದಿವೆ. ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬಂದಿದೆ. ಉದ್ಯಮದಲ್ಲಿ ಸಹ ಪ್ರಗತಿ ಇದೆ. ಮಹಿಳೆಯರು, ಗೃಹಿಣಿಯರು ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಕಂಡು ಬಂದಿದೆ. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳು ಬಂದಿದೆ. 4ನೇ ತಾರೀಕು ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಕಲಹ, ಬಾಂಧವ್ಯದಲ್ಲಿ ಕೊರತೆ ಬರುವಂಥದ್ದು, ನಿಮ್ಮ ವಿರುದ್ಧ ಯಾರೋ ದೂರು ಕಂಪ್ಲೇಂಟನ್ನು ಕೊಡುವಂಥದ್ದು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿ ವೃತ್ತಿ ಜಾಗದಲ್ಲೂ ಜರಗಬಹುದು ಶನಿವಾರದಂದು. ಹಾಗಾಗಿ ನಿಮಗೆ ಆರಂಭದ ದಿನ ಭಾನುವಾರ ಉತ್ತಮ ಫಲ ಬಂತು. ಆ ಬಳಿಕ ಸೋಮವಾರ, ಮಂಗಳವಾರ ಸ್ವಲ್ಪ ಮಧ್ಯಮ ಫಲ. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಅತ್ಯಂತ ಉತ್ತಮ ಫಲ ಗಮನಿಸಿಕೊಳ್ಳಿ. ಬುಧವಾರ, ಗುರುವಾರ, ಶುಕ್ರವಾರ ಅಲ್ಲಿ ಅತ್ಯಂತ ಉತ್ತಮ ಫಲ ಬಂದಿದೆ. ಕೊನೆಯ ದಿನ ಶನಿವಾರ ಸ್ವಲ್ಪ ಮಿಶ್ರ ಫಲದ ಸೂಚನೆ ಬಂದಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಈ ವಾರದ ನಿಮ್ಮ ಯೋಜನೆಗಳನ್ನು ರೂಪಿಸಿಕೊಳ್ಳಿ. ಈ ವಾರ ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಅನುಗ್ರಹ ಉತ್ತಮವಾಗಿರುತ್ತೆ. ಚಂದ್ರ ಅನುಗ್ರಹ, ಬುಧ ಅನುಗ್ರಹ ಇರುವ ಕಾರಣ ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಸಂಬಂಧ ಕೆಲಸ, ದಾಖಲೆ ಪತ್ರ, ಅದು ಭೂಮಿ ಮನೆಗೆ ಸಂಬಂಧಪಟ್ಟ ಪ್ರಮುಖವಾದ ನಿರ್ಧಾರಗಳು ಇವೆಲ್ಲವನ್ನು ಈ ವಾರದಲ್ಲಿ ಮಾಡಲಿಕ್ಕೆ ಬಹಳ ಅನುಕೂಲ ಇದೆ. ಈ ವಾರ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಗ್ರೀನ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 5, 7, 1, 5, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ಈ ವಾರದ ಶುಭ ಆರಂಭವೇ ಆಗ್ತಾಯಿದೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗ್ಬೋದು. ಹಣಕಾಸಿನ ಅರಿವು ಭಾಳ ಉತ್ತಮವಾಗಿರುತ್ತೆ. ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಭಾನುವಾರದಂದು. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇದೆ. ಮಾತಿನ ನಡವಳಿಕೆ ಬಗ್ಗೆ ಎಚ್ಚರ. ವಿಶೇಷವಾಗಿ ಕಿರಿಯರ ಜೊತೆಗೆ ವಾಗ್ವಾದ ಕಲಹ ಬರ್ಬೋದು ಅಥವಾ ಕಿರಿಯರ ಮೂಲಕ ನಿಮಗೆ ಮನಸ್ಸಿಗೆ ಅಸಮಾಧಾನ ಆಗ್ಬೋದು. ನಿಮ್ಮ ಸೋದರರು ಅಥವಾ ನಿಮ್ಮದೇ ಮಕ್ಕಳಿರ್ಬೋದು, ಅವರ ಒಂದೊಂದು ವರ್ತನೆಯಿಂದ ನಿಮಗೆ ಅಥವಾ ಅವರ ಯಾವುದೇ ಒಂದು ಮಾತಿನ ಬಾಣದಿಂದ ನಿಮಗೆ ತುಂಬ ಭಾಷೆ ಅಥವಾ ನೋವಾಗುವಂಥ ಘಟನೆ ಇಂದು ಆಗುವಂಥ ಸಾಧ್ಯತೆ ಇರುತ್ತೆ ಭಾನುವಾರದಂದು. ಅದರ ಹೊರತು ಆರೋಗ್ಯ, ಹಣಕಾಸು ಯಾವುದೇ ತೊಂದರೆ ಚೆನ್ನಾಗಿರುತ್ತೆ. ಆ ಬಳಿಕ 29, 30, 1
ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಅಂದರೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಸೂರ್ಯ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ಮಂಗಳನು ಸಹ ಪೂರಕವಾಗಿ ಇರುವಂಥದ್ದು. ಈ ರೀತಿ ಹಲವಾರು ಒಂದು ಪ್ರಬಲವಾದ ಶುಭ ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ನಿಮಗೆ 3 ದಿನದಲ್ಲಿ ಸಿಗ್ತಾಯಿದೆ. 29, 30, 1ರಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ. ಹಣಕಾಸಿನ ನೆರವು ಚೆನ್ನಾಗಾಗುವಂಥದ್ದು, ಮನೆ ಭೂಮಿ ಯಂತ್ರ ಕೊಳ್ಳುವಂಥ ಅವಕಾಶ, ದೀರ್ಘಕಾಲದಿಂದ ಕಾಣುತ್ತಿದ್ದ ಕನಸು ನನಸಾಗುವಂಥ ಅವಕಾಶ, ಕೆಲವರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶ, ಜೊತೆಗೆ ನಿಮ್ಮ ಒಂದು ಕೌಟುಂಬಿಕವಾದ ಏನಾದರೂ ವಿವಾದಗಳು ಅವೆಲ್ಲದಕ್ಕೆ ಪರಿಹಾರ ಆಗಲಿವೆ. ಇನ್ನು ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ಮುಂತಾದ ಶುಭ ಸಮಾಚಾರಗಳು ಈ 3 ದಿನಗಳಲ್ಲಿ ಘಟಿಸಲಿವೆ. 29, 30, 1ರಲ್ಲಿ ಅನೇಕ ರೀತಿಯ ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗುವಂಥದ್ದಿರುತ್ತೆ. ಜೊತೆಗೆ ದೀರ್ಘಕಾಲದಿಂದ ನೀವು ಕಾಣುತ್ತಿದ್ದ ಕನಸುಗಳು ಸಹ ನನಸೇ ಆಗಲಿವೆ. ಇನ್ನು 2, 3 ಸಾಮಾನ್ಯ ದಿನ, ಹೆಚ್ಚಿನ ಬದಲಾವಣೆಗಳಿಲ್ಲ. ಇಲ್ಲಿ ನೀವು ಆರ್ಥಿಕವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿಯ ಪಾವತಿ ಪೇಮೆಂಟ್ಗಳಾಗಲಿ ಅಥವಾ ಹಣಕಾಸಿನ ಟ್ರಾನ್ಸಾಕ್ಷನ್ ಬಗ್ಗೆ 2, 3ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಗುರುವಾರ, ಶುಕ್ರವಾರದಂದು. ಇನ್ನು ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ಅಲ್ಲಿ ವಿಜಯ, ಲಾಭ, ಜಯ, ಸುಖ ಸಿಗಲಿದೆ. ಚಂದ್ರನ ವಿಶೇಷವಾದ ಅನುಗ್ರಹ, ಸೂರ್ಯ ಅನುಗ್ರಹ, ಶುಕ್ರ ಅನುಗ್ರಹ ಬಹಳ ಉತ್ತಮವಾಗಿರುವ ಕಾರಣ ಅನೇಕ ರೀತಿಯ ಶುಭಫಲಗಳು ಶನಿವಾರದಂದು ನಿಮಗೆ ಆಗಲಿವೆ. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಕೆಲಸ ಕಾರ್ಯಗಳು ಆಗುವುದಾಗಲಿ, ವಸ್ತ್ರ, ಆಭರಣ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶದ ಒದಗಿ ಬರಲಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಸಾಮಾನ್ಯ ಬಂತು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ಅತ್ಯಂತ ಉತ್ತಮ ಫಲ ಬಂತು. ಗುರುವಾರ, ಶುಕ್ರವಾರ ಸ್ವಲ್ಪ ಮಿಶ್ರ ಫಲ ಬಂತು. ಕೊನೆಗೆ ಶನಿವಾರ ಸ್ವಲ್ಪ ಅತ್ಯುತ್ತಮ ಫಲ ಬಂದಿದೆ. ಹಾಗಾಗಿ ಈ ಅತ್ಯುತ್ತಮ ಫಲದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರ ಫಲದ ದಿನ ಅಥವಾ ಸಂಕಷ್ಟ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಧನುರಾಶಿಯವರು ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಹಾಗಾಗಿ ಅಲ್ಲಿ ನಿಮಗೆ ಷಡ್ಗ್ರಹಗಳು ಉತ್ತಮವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತವೆ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೀನ್, ಗ್ರೇ ಮತ್ತು ರೆಡ್ ಬಣ್ಣಗಳು. ಸಂಖ್ಯೆಗಳು 1, 2, 3, 4, 5, 9, 1, 2, 3, 4, 5, 9 ಎಂಬಂತಹ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಷಡ್ಗ್ರಹಗಳ ಕೃಪೆಯಿಂದ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಶುಭ ಆರಂಭವೆಂದೇ ಬಂದಿದೆ. ಅನೇಕ ರೀತಿಯ ಲಾಭಗಳು, ಆದಾಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಇನ್ನು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ಉತ್ತಮ ಫಲಗಳು ಆಗ್ಬೋದು. ಶೈಕ್ಷಣಿಕವಾಗಿ ನಿಮಗೆ ದಾಖಲೆಗಳು ಇನ್ನಷ್ಟು ಉತ್ತಮವಾದ ನಿಮಗೆ ಅಂಕಗಳು ಸಿಗೋದಾಗಲಿ, ರ್ಯಾಂಕಿಂಗ್ಗಳು ಸಿಗೋದಾಗಲಿ, ಅಥವಾ ಈ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹ ಹೆಚ್ಚಿನ ಒಂದು ನಿಮಗೆ ರ್ಯಾಂಕಿಂಗ್ಗಳು ಬರುವಂಥದ್ದು ಮುಂತಾದ ಶುಭ ಘಟನೆಗಳು ಆಗಲಿವೆ. ಹಣಕಾಸು ಭಾಳ ಉತ್ತಮವಾಗಿ ಇರುತ್ತೆ 28 ಭಾನುವಾರದಂದು. ಆ ಬಳಿಕ 29, 30, 1 ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಈ ದಿನಗಳಲ್ಲಿ ಹಣಕಾಸು ಉತ್ತಮ ಇದೆ, ಆರೋಗ್ಯ ಉತ್ತಮ ಇರುತ್ತೆ. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ವೈಯಕ್ತಿಕ ವಿಚಾರವಾದ ಕಲಹ ಆಗುತ್ತೆ. ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ, ಅಥವಾ ನಿಮ್ಮ ಸೋದರಿಯರ ಮಧ್ಯೆ, ಅಥವಾ ಸಹೋದ್ಯೋಗಿಗಳ ಜೊತೆಗೆ, ಅದು ಯಾರ ಜೊತೆನೂ ಆಗಿರ್ಬೋದು. ಮನೆ ಒಳಗೂ ಅಥವಾ ಮನೆ ಹೊರಗೂ ಕಲಹ ವಾಗ್ವಾದ ಹೆಚ್ಚಾಗುತ್ತೆ. ಅದು ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಅವರ ಮಾತನ್ನು ನೀವು ಕೇಳದೇ ಇರುವಂಥದ್ದು, ನಿಮ್ಮ ಮಾತನ್ನು ಅವರು ಕೇಳದೇ ಇರುವಂಥದ್ದು, ಈ ರೀತಿ ಪರಸ್ಪರವಾದ ದೋಷಾರೋಪದ ಘಟನೆಗಳು ಆಗ್ಬೋದು. ಜೊತೆಗೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಅವಮಾನ ಆಗುವಂಥ ಘಟನೆಗಳು ಈ 3 ದಿನಗಳಲ್ಲಿ ಜರಗಬಹುದಾಗಿದೆ. ಸೋಮವಾರ, ಮಂಗಳವಾರ, ಬುಧವಾರ ಇಂತಹ ವಿಚಾರ ಎಚ್ಚರಿಕೆ. ಆದರೆ ಈ 3 ದಿನಗಳು ನಿಮಗೆ ಆರೋಗ್ಯಕ್ಕೂ ಹಣಕಾಸಿಗೂ ಯಾವುದೇ ತೊಂದರೆ ಇಲ್ಲ. ಆರೋಗ್ಯ, ಹಣಕಾಸು ಎಲ್ಲ ಬಹಳ ಉತ್ತಮವಾಗಿರುತ್ತೆ. ವ್ಯಾಪಾರ, ವೃದ್ಧಿ, ಶಿಕ್ಷಣದಲ್ಲಿ ಏನೂ ತೊಂದರೆಗಳಿರೋದಿಲ್ಲ. ವೈಯಕ್ತಿಕ ಜೀವನ, ಮಾತು, ನಡವಳಿಕೆ ಬಗ್ಗೆ ಎಚ್ಚರ. ಜೊತೆಗೆ ಸಾಮಾಜಿಕ ಜಾಲತಾಣದ ಉಪಯೋಗದಲ್ಲೂ ಸಹ ಈ 3 ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ 2, 3 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. 2 ಮತ್ತು 3ನೇ ತಾರೀಕು ಗುರುವಾರ, ಶುಕ್ರವಾರ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ, ದೀರ್ಘ ಪ್ರಯಾಣ ಮಾಡುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ವಿದ್ಯೆಯಲ್ಲಿ, ಸಾಧನೆಯಲ್ಲಿ ಹೆಚ್ಚಿನ ಯಶಸ್ಸು ಸಿಗುವಂಥದ್ದು. ಉದ್ಯೋಗ ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಿಗುತ್ತೆ. ಜೊತೆಗೆ ಶುಭ ಕಾರ್ಯಗಳ ಒಂದು ಸಿದ್ಧತೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ 2, 3 ಸಹಾಯ ಆಗಲಿವೆ. ಗುರುವಾರ, ಶುಕ್ರವಾರ. ವಾರದ ಕೊನೆಯ ದಿನ ಶನಿವಾರ ಸಾಮಾನ್ಯ ಫಲ ಇದು ಕಂಡುಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ದೊಡ್ಡ ಮೊತ್ತದ ಪಾವತಿ, ಟ್ರಾನ್ಸಾಕ್ಷನ್, ಹಾಗೂ ಯಾರ ಜೊತೆ ಹಣಕಾಸಿನ ಒಪ್ಪಂದ ಇತ್ಯಾದಿ ಮಾಡುವಾಗ ಶನಿವಾರದಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಒಟ್ಟಿನಲ್ಲಿ ಈ ವಾರದ ನಿಮಗೆ ಆರಂಭದ ಭಾನುವಾರ ಅತ್ಯಂತ ಶುಭಕರವಾಗಿ ಬಂದಿದೆ. ಸೋಮವಾರ, ಮಂಗಳವಾರ ಮಿಶ್ರ ಫಲಗಳು. ಬುಧವಾರ, ಗುರುವಾರ, ಶುಕ್ರವಾರ ಅತ್ಯಂತ ಉತ್ತಮ ಫಲ. ಶನಿವಾರ ಸಾಮಾನ್ಯ ದಿನವಾಗಿ ಕಂಡುಬಂದಿದೆ. ಅದನ್ನು ಅರಿತುಕೊಂಡು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಮಕರ ರಾಶಿಯವರು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ವೈಟ್ ಮತ್ತು ಬ್ಲೂ ಬಣ್ಣಗಳನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವ ದಿನಗಳು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಸಂಖ್ಯೆ ನೀವು 6, 8 ವಾರಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 2 ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಮಾತ್ರ ಬಳಸ್ಕೊಳ್ಳುವಂಥದ್ದು. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ರೀತಿಯ ಪವಾಡ ಸದೃಶವಾದ ಒಂದು ಬದಲಾವಣೆಗಳು, ಘಟನೆಗಳು ಆಗಲಿವೆ. ಈ ದಸರಾದ ಪರ್ವಕಾಲದ ಶುಭ ಫಲಿತಾಂಶವು ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹವನ್ನು ಕೊಡ್ತಾ ಇರ್ತೇವೆ.
ಈಗಾಗಲೇ ನಿಮಗೆ ಇರತಕ್ಕಂಥ ಅನೇಕ ರೀತಿಯ ಗ್ರಹಗಳ ಬೆಂಬಲ ಜೊತೆಗೆ ಇಂದು ಚಂದ್ರನ ವಿಶೇಷವಾದ ಬೆಂಬಲ, ಅದರಲ್ಲೂ ದಸರಾದ ವಿಜಯದಶಮಿ ಪರ್ವಕಾಲದಲ್ಲಿ ನಿಮಗೆ ವೃತ್ತಿಗೆ, ವ್ಯಾಪಾರ, ಉದ್ಯೋಗ, ಶಿಕ್ಷಣಕ್ಕೆ ಸಹಕಾರಿಯಾಗುವಂಥದ್ದಿರುತ್ತೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇನ್ನು ಕುಂಭರಾಶಿಗೆ ವಾರದ ಶುಭ ಆರಂಭದ 3 ದಿನಗಳು ನಿಮಗೆ ಅತ್ಯಂತ ಶುಭಕರವಾಗಿ ಬಂದಿವೆ. 28, 29, 30 ಸೋಮವಾರ, ಮಂಗಳವಾರ, ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳು ನೀವು ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧುಗಳಲ್ಲಿ ಹೆಚ್ಚಿನ ಬಾಂಧವ್ಯ ಮೂಡುವಂಥದ್ದು, ಪತಿ ಪತ್ನಿಯರ ಒಂದು ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಜೊತೆಗೆ ಹಿಂದೆ ಇದ್ದ ವೈಮನಸ್ಯ, ಕಲಹ, ವಾಗ್ವಾದಗಳು ಮರೆಯಾಗಿ ಉತ್ತಮವಾದ ಶುಭ ವಾತಾವರಣಗಳು ಮೂಡುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆಗೆ ಓಡಾಡುವಂಥದ್ದು, ಜೊತೆಗೆ ಕೆಲವರಿಗೆ ವಿದೇಶ ಪ್ರಯಾಣ, ದೂರ ಪ್ರಯಾಣದ ಅವಕಾಶಗಳು ಒದಗಿ ಬರುವಂಥದ್ದು, ವೃತ್ತಿಯಲ್ಲಿ ಪ್ರಮೋಷನ್ ಬಡ್ತಿ ಸಿಗ್ಬೋದು, ಜೊತೆಗೆ ಚಿನ್ನ, ವಸ್ತ್ರ, ಆಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಸಹ ಹಲವರಿಗೆ ಒದಗಿ ಬರ್ಬೋದಾಗಿದೆ ಆರಂಭದ ಈ 4 ದಿನಗಳಲ್ಲಿ. 28, 29, 30, 1 ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಎಂಬಂಥ ಆರಂಭದ 4 ದಿನಗಳು ನಿಮಗೆ ಪವಾಡ ಸದೃಶವಾದ ಬದಲಾವಣೆಯನ್ನು ಕೊಡುವಂಥ ದಿನಗಳಿವೆ. ಉದ್ಯೋಗ ವ್ಯಾಪಾರದಲ್ಲಿ ಸಹ ಮುನ್ನಡೆ ಬರುವಂಥದ್ದು, ಗುರು ಅನುಗ್ರಹ, ಚಂದ್ರ ಅನುಗ್ರಹ, ಬುಧನ ಅನುಗ್ರಹ, ಶುಭ ಗ್ರಹಗಳಾದ 3 ಶುಭ ಗ್ರಹಗಳು ಅಂದರೆ ಚಂದ್ರ, ಬುಧ ಮತ್ತು ಗುರುಗಳು ನಿಮಗೆ 3 ಶುಭಗಳು ಆರಂಭದ 4 ದಿನಗಳಲ್ಲಿ ನಿಮ್ಮನ್ನು ರಕ್ಷಣೆ ಮಾಡಲಿವೆ. ದೀರ್ಘಕಾಲೀನ ಕನಸು ನನಸಾಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಬಹಳಷ್ಟು ಪ್ರಗತಿ ಅಥವಾ ಅನಿರೀಕ್ಷಿತವಾದ ಬೆಳವಣಿಗೆಗಳು ನಿಮಗೆ ಮನಸ್ಸಿಗೆ ಖುಷಿ ಕೊಡಲಿವೆ ಈ ಕುಂಭರಾಶಿಯವರಿಗೆ. ಆ ಬಳಿಕ ಬರುವಂಥ ದಿನಗಳು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಿಮಗೆ 2, 3ನೇ ತಾರೀಕು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಂದುಕೊಂಡ ಕೆಲಸಗಳು ಸಮಯಕ್ಕೆ ಆಗದಿರುವಂಥದ್ದು, ಜೊತೆಗೆ ನೀವು ತುಂಬ ಒಂದು ಹೋಪ್ಸ್ ಇಟ್ಕೊಂಡ ಒಂದು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ಕೊನೆಯ ಕ್ಷಣದಲ್ಲಿ ಅದು ಕ್ಯಾನ್ಸಲೇಷನ್, ಅದು ರದ್ದಾಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, 3ನೇ ವ್ಯಕ್ತಿಗಳನ್ನು ನೀವು ಇನ್ನೂ ಯಾವುದೇ ರೀತಿ ಅವರನ್ನು ರಿಪೇರಿ ಮಾಡುವಂಥ ವಿಚಾರಕ್ಕೆಲ್ಲ ಕೈ ಹಾಕಬಾರ್ದು. 2, 3ರಲ್ಲಿ ವೈಯಕ್ತಿಕ ಜೀವನ, ಮಾತು, ನಡವಳಿಕೆ, ಹಣಕಾಸು ಎಲ್ಲದರ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಗುರುವಾರ, ಶುಕ್ರವಾರದಲ್ಲಿ ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರ ಎಲ್ಲ ಇಷ್ಟ ಸಿದ್ಧಿ ಆಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ನಿಮಗೆ ಹೆಚ್ಚಿನ ಮೊತ್ತದ ಲಾಭಗಳು ಬರ್ಬೋದು. ಬಂಧು ಮಿತ್ರರ ಜೊತೆಗೆ ಉತ್ತಮ ಸಮಾಗಮ ಆಗುವಂಥದ್ದು, ಜೊತೆಗೆ ಹಿಂದಿನ ನಿಮ್ಮ ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲ ಅಥವಾ ಪಡೆದಂಥ ಸಾಲಗಳನ್ನು ನಿಮಗೆ ತೀರಿಸಲಿಕ್ಕೆ ಅಥವಾ ನಿಮಗೆ ಬರಬೇಕಾದ ಸಾಲದ ಹಣ ವಾಪಸ್ ಬರುವಂಥ ಯೋಗ ಇಂದು ಕಂಡುಬರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ನೀವು ಈ ವಾರದಲ್ಲಿ ಸದುಪಯೋಗಪಡಿಸಿಕೊಳ್ಳಿ ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದ ನಿಮಗೆ ಆರಂಭದ ದಿನಗಳು 4 ದಿನಗಳು ಅತ್ಯಂತ ಉತ್ತಮ ಬಂದಿವೆ. 28, 29, 30 ಅತ್ಯಂತ ಉತ್ತಮ ದಿನವಾಗಿ ಹೊರಹೊಮ್ಮಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಕೊನೆಯ ದಿನ 4ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮವಾದ ಫಲಗಳು ಬಂದಿವೆ. ಹಾಗೆ 4 ದಿನಗಳಲ್ಲಿ ಉತ್ತಮ ಫಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸ್ತಕ್ಕಂಥ ಬಣ್ಣ ಸ್ನೋ ತೈಲದ ಬಣ್ಣ, ಎಲ್ಲೋ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಸ್ನೋ, ಎಲ್ಲೋ, ಗ್ರೀನ್. ಸಂಖ್ಯೆಗಳು 2, 3, 5, 2, 3, 5 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಸಾಮಾನ್ಯ ಆರಂಭ ಬಂದಿದೆ. ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಕಾಡುತ್ತೆ. ಜೊತೆಗೆ ಅಲ್ಲಿ ಇತರ ಗ್ರಹಗಳ ಬೆಂಬಲ ಸಹ ನಿಮಗೆ ಭಾನುವಾರದಂದು ಕಾಡುತ್ತೆ. ಹಾಗಾಗಿ ಅಲ್ಲಿ ವಾಗ್ವಾದ, ಕಲಹ, ಮಾತಿನ ಚಕಮಕಿ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಾಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಹಿನ್ನಡೆ ಸಂಭವಿಸುವಂಥದ್ದು ಅಥವಾ ಮೇಲಧಿಕಾರಿಗಳ ಕಿರುಕುಳ ಮುಂತಾದವೆಲ್ಲ ಕೆಲವೊಂದು ದೀರ್ಘಕಾಲೀನ ಅಡ್ಡ ಪರಿಣಾಮಗಳು ನಿಮಗೆ ಈ ದಿನ ವ್ಯಕ್ತ ಆಗ್ಬೋದು. ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಹೆಚ್ಚಳ ಆಗುವಂಥ ಸಾಧ್ಯತೆ ಭಾನುವಾರದಂದು ಬರುತ್ತೆ. ಮನೆಯಲ್ಲಿ ಸಹ ಒಂದು ಅಸಮಾಧಾನದ ವಾತಾವರಣ, ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನಾಸ್ತಿಕ ಭಾವನೆ, ಜೊತೆಗೆ ಮನಸ್ಸಲ್ಲಿ ಖಿನ್ನತೆ ಇತ್ಯಾದಿ ಎಲ್ಲ ನಿಮಗೆ ಅನುಭವಕ್ಕೆ ಬರ್ಬೋದು ಭಾನುವಾರದಂದು. ಇನ್ನು 29, 30, 1 ಹಾಗಾಗಿ 3 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ವಿಶೇಷವಾದ ಅತ್ಯಂತ ಶುಭ ಫಲವಾಗಿವೆ. ಚಂದ್ರ ನಿಮಗೆ ಕರ್ಮಸ್ಥಾನದಲ್ಲಿ ಎಂದುಕೊಂಡು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಉದ್ಯಮಿಗಳಿಗೆ ಪ್ರಗತಿ, ವ್ಯಾಪಾರಿಗಳಿಗೆ ಪ್ರಗತಿ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಯಾವುದೇ ರೀತಿ ಯಂತ್ರ, ವಾಹನ, ಉಪಕರಣ ಕೊಳ್ಳಿಕ್ಕೆ ಸಹ ಅವಕಾಶಗಳು ಇಂದು ಕಂಡುಬರುತ್ತೆ. ಆ ಬಳಿಕ 10ನೇ ತಾರೀಕು ಬಳಿಕ 28ರ ಬಳಿಕ ನಿಮಗೆ ಆಗುವಂಥ 29, 30, 1ರಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು. 2, 3 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಇರುತ್ತೆ. ದಸರಾ ಹಬ್ಬದ ಪರ್ವಕಾಲ ಸಹ ನಿಮಗೆ 2, 3ರಲ್ಲಿ ಸಹ ಉತ್ತಮ ಫಲ. ಗುರುವಾರ, ಶುಕ್ರವಾರ ಸಹ ನಿಮ್ಮ ಪಾಲಿಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುತ್ತವೆ. ದೀರ್ಘಕಾಲದಿಂದ ಕಾಡ್ತಿದ್ದ ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇದೆ, ಇಂದು ಪರಿಹಾರ ಆಗ್ಬೋದು. ಮಿತ್ರರಿಂದ, ಬಂಧುಗಳಿಂದ ಸಹಾಯ ಸಿಗಲಿವೆ. ಜೊತೆಗೆ ಪಿತ್ರಾರ್ಜಿತವಾದ ಅಥವಾ ಯಾವುದೇ ರೀತಿಯ ಕೌಟುಂಬಿಕವಾದ ವಿವಾದಗಳಿದ್ದರೆ ಅವಳು ನಿವಾರಣೆಗೆ ನಿಮಗೆ ಸಿಗಬೇಕಾದ ಆಸ್ತಿನೋ, ಒಡವೆನೋ, ವಸ್ತುನೋ, ಧನನೋ ಈಗ ಸಿಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ 2, 3ರಲ್ಲಿ. ಹಾಗಾಗಿ ಈ ವಾರದ ನಿಮಗೆ ಆರಂಭದ ದಿನಗಳು ಸಾಮಾನ್ಯ ಬಂದರೂ ಆ ಬಳಿಕ ಬರೋದು 29, 30, 1, 2, 3 ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು. ಅಲ್ಲದೆ ನಿಮಗೆ ವಿಶೇಷವಾಗಿ ಕೇತು ಸಹ ನಿಮಗೆ ಪೂರಕವಾಗಿರುವಂಥದ್ದು ಸೌಲಭ್ಯಕ್ಕೆ ಬರ್ತಾಯಿದೆ. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಆರ್ಥಿಕವಾಗಿ ಕಷ್ಟಗಳಾಗುವಂಥದ್ದು, ವೈರತ್ವಗಳು ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಬಂಧುಗಳು, ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಶನಿವಾರದಂದು ಕಂಡುಬರುತ್ತೆ 4ನೇ ತಾರೀಕು. ಒಟ್ಟಿನಲ್ಲಿ ಮೀನರಾಶಿಗೆ
ಈ ವಾರದಲ್ಲಿ 5 ದಿನಗಳು 29, 30, 1, 2, 3 ಎಂಬಂತಹ ಆ 5 ದಿನಾಂಕಗಳು ಅತ್ಯಂತ ಉತ್ತಮ ಫಲ. ಸೋಮವಾರದಿಂದ ಶುಕ್ರವಾರದವರೆಗೆ ನಿಮಗೆ ಅನೇಕ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ. ಎಲ್ಲ ವಿವಾದಗಳು ಪರಿಹಾರ ಆಗುವಂಥ ಲಕ್ಷಣಗಳು ಕಂಡುಬಂದಿವೆ. ಜೊತೆಗೆ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲಿಕ್ಕೆ ಸಹ ಈಗ ಚಾಲನೆ ಸಿಗಲಿವೆ. ಈ ವಾರ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2 ಮತ್ತು 7, 2 and 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ 4ರವರೆಗಿನ ಈ ವಾರದಲ್ಲಿ ವಿಶೇಷವಾಗಿ ಇಲ್ಲಿ ನವರಾತ್ರಿಯ ಪರ್ವಕಾಲ ಮತ್ತು ಆ ದಸರಾದ ಶುಭ ಮಹೋತ್ಸವ. ಈ ನವರಾತ್ರಿಯ ಪರ್ವಕಾಲ ಹಾಗೂ ದಸರಾದ ವಿಜಯದಶಮಿಯ ಪರ್ವಕಾಲದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಆ ಜಗನ್ಮಾತೆಯ ಕೃಪೆಯಿಂದ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ಪ್ರೋತ್ಸಾಹಿಸಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.